ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ತುಪ್ಪದವರು ತುಪ್ಪವನ್ನು ಕೊಟ್ಟು ಮುಳ್ಳಿಯವರ ಅದ್ಭುತವಾದ ಅಡುಗೆನ ಮಾಡಿ ಅಂತ ಹೇಳಿದ್ರೆ ಮಯ್ಯಾಸ್ ಅವರು ಒಳ್ಳೆ ಒಂದು ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ ಬಂದಂತ ಎಲ್ಲರಿಗೂ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡ್ಬೇಕು. ಮುಳ್ಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ ಅಡಿಗೆನ ಮಾಡಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಅಡಿಗೆ ಮಾಡಿಸ್ಲೇಬೇಕು, ಅಡಿಗೆ ಮಾಡೋರನ್ನ ಕರೆಸ್ಲೇಬೇಕು, ಹೊಸ ಅಡಿಗೆ ನಿಮ್ಗೆ ತೋರಿಸ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಯಾಸ್ ರೆಸ್ಟೋರೆಂಟ್ ಇಂದ ತುಂಗಾ ಅವರು ಬಂದಿದ್ದಾರೆ. ಅದ್ಭುತವಾದಂತ ಅಡಿಗೆಯವರು. ಯಾವ ತರ ಮಾಡ್ತಾರೆ ಅಡಿಗೆ ಗೊತ್ತೇನ್ರಿ? ಅವ್ರನ್ನ ಕರ್ಸಿದ್ವಿ, ಒಳ್ಳೆ ಒಂದು ವೆಜ್ ಅಡಿಗೆ ಮಾಡಿ ತೋರಿಸ್ತಾ ಇದಾರೆ. ತುಂಗಾ ಬನ್ರಿ ರೀ. ನಮಸ್ಕಾರ. ಇವರು ಮಯಾಸ್ ಅಲ್ಲಿ ಡೆಮೋ ಕುಕ್. ಇವರು ಎಲ್ಲಾ ಊರುಗಳಲ್ಲೂ ಹೋಗಿ ಮಯಾಸ್ನ ಪ್ರಾಡಕ್ಟ್ ನ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಗಾ ಅವ್ರನ್ನ ಕರೆಸ್ತಾ ಇದ್ದಾರೆ. ಬಾಸ್ ಹೋಗ್ತಾರೆ, ಸಿಕ್ಕಾಪಟ್ಟೆ ಅಡಿಗೆ ಮಾಡಿ ತೋರ್ಸ್ಬಿಟ್ಟು ಬರ್ತಾರೆ. ತುಂಗಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಗಾ, ಏನ್ ಮಾಡ್ತಾ ಇದೀರಾ ಇವತ್ತು? ಸರ್, ರೈಸ್ ಪುಳಿಯೋಗರೆ ಇವತ್ತು ಮಯಾಸ್ ಮಿಕ್ಸ್ ನಲ್ಲಿ. ಮಯಾಸ್ ಮಿಕ್ಸ್ ಅಲ್ಲಿ ಏನ್ ಮಾಡೋದಿದೆಯಪ್ಪ? ತಂದ ಬಿಸಿ ಮಾಡ್ದ ತಿಂದ್ರೆ ಮುಗ್ದೇ ಹೋಗ್ಬೋದು. ಆದ್ರೆ ಅದು ಮಾಡೋದೊಂದು ವಿಧಾನಗಳಿದಾವೆ. ಹೌದೇನೋ? ಅದೇ ತರ ಮಾಡ್ಕೋಬೇಕು. ಅದೇ ತರ ಮಾಡ್ಕೊಂಡ್ರೆ ಮಾತ್ರ ರುಚಿ ಬರೋದು. ಇಲ್ಲ ಅಂದ್ರೆ ಏನ್ ಸಾರ್ ಅಲ್ಲಿ ಬೇರೆ ಅಲ್ಲ, ಅದು ಬೇರೆ ಹೇಳ್ತಾರಲ್ಲ. ಏನಾಗತ್ತಂದ್ರೆ ಒಂದು ಏನಾದ್ರೂ ಒಂದು ಶಾಸ್ತ್ರ ಹೆಚ್ಚು ಕಮ್ಮಿ ಆಯ್ತಂದ್ರೆ ಹೋಯ್ತಾರೆ. ಓಕೆ, ಹೆಂಗ್ ಮಾಡಿ ತೋರ್ಸೋದು? ಏನೇನ್ ತಂದಿದ್ದಾರೆ ಈಗ ಅದಕ್ಕೆ? ಪುಳಿಯೋಗರೆ ಬೇಕಾಗುವ ಸಾಮಗ್ರಿಗಳು: ಮಯಾಸ್ ಪುಳಿಯೋಗರೆ ಮಿಕ್ಸ್, ಅನ್ನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಎಣ್ಣೆ. ಏನ್ ಕೊಡಿ? ಈ ಬಾಂಡೆ ಕೊಡ್ಲಾ ನಿಮ್ಗೆ? ಸ್ಟವ್ ಬೇಕಾ? ಹೌದು ಸರ್. ಸ್ಟವ್ ಹೊತ್ತಿಸ್ಬೇಕು, ಬಾಂಡೆ ಕೊಡ್ಬೇಕು, ಆಮೇಲೆ ಅದಕ್ಕೆ ಎಣ್ಣೆ ಬೇಕು ಸರ್. ಎಣ್ಣೆ ಬೇಕು. ಎಣ್ಣೆ ಕೊಡಕ್ ನಾವ್ ಇದೀವಿ ಬಿಡಿ ತುಂಗಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಂದ್ರೆ ರೆಡಿ ಪೌಡರ್ ತಂದ್ಮೇಲೆ ಹೆಂಗ್ ಮಾಡ್ಬೇಕು, ನೀವು ಮಯಾಸಿನ್ ಪೌಡರ್ ಯೂಸ್ ಮಾಡಿ ಅಂತ ತೋರಿಸ್ತಾ ಇದ್ದೀರಾ. ಓಕೆ. ಆಮೇಲೆ ತುಂಬಾ ಜನ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಒಂದ್ ಕೆಲಸ ಮಾಡ್ಬೇಕು, ನಮ್ಗೆ ನಿಮ್ಮ ಮಯ್ಯಾಸ್ ಚಟ್ನಿ ಬೇಕಂತಪ್ಪ ತುಂಬಾ ಜನ ಕೇಳಿದಾರೆ. ಒಂದ್ಸರಿ ಚಟ್ನಿ ಮಾಡೋ ತೋರಿಸ್ತೀವಿ. ಸರಿ ಮಾಡಿ. ಓಕೆ, ಕಾದಿದೆ ಎಣ್ಣೆ. ಎಣ್ಣೆ ಕಾದಿದಲ್ಲ ಸರ್. ಇದಕ್ಕೆ ಕರಿಬೇವು ಹಾಕ್ಬೇಕು. ಫಸ್ಟೇ ಕರಿಬೇವು. ಆ ಪುಳಿಯೋಗರೆ ಪೌಡರ್ ಹಿಂದ್ಗಡೆ ನಾವು 100 ಗ್ರಾಮ್ ಪೌಡರ್ ತಗೊಂಡ್ರೆ 1 kg ಕುಕ್ಡ್ ರೈಸ್ ಅಂತ ನಾವು ಕೊಟ್ಟಿರ್ತೀವಿ. ಅಂದ್ರೆ ಅನ್ನ ರೈಸ್. ಅದು ಕೆಲವರು ಏನ್ ಮಾಡ್ತಾರೆ ಅಂದ್ರೆ 1 kg ಅಕ್ಕಿ ಅಂತ ಮಾಡ್ತಾರೆ. ಇವಾಗ ಇದ್ರಲ್ಲಿ ಏನಂದ್ರೆ ನಮ್ಮಲ್ಲಿ ನಾವೆಲ್ಲ ಏನಂದ್ರೆ ಈಗ 100 ಗ್ರಾಮ್ ನೀವು ಅಕ್ಕಿ ತಗೊಂಡ್ರೆ 300 ಗ್ರಾಮ್ ಅನ್ನ ಬರ್ತದೆ. ಅದ್ ಯಾರು ಗೊತ್ತಿರ್ತದೆ ಸ್ವಾಮಿ? ನೀವೆಲ್ಲ ತೂಕ ಮಾಡ್ಕೊಂಡಿರ್ತಾರ ಜನ. ನೀವು ಅನ್ನಕ್ಕೆ ಅದಕ್ಕೆ ನಾವಲ್ವಾ 100 ಗ್ರಾಮ್ ಪೌಡ್ರ್ 1 kg ಅನ್ನ ಅಂತ ಹೇಳಿದ್ರೆ ಅಕ್ಕಿ ಅಂತ ಹಾಕ್ಬಿಡಿ. ಅಕ್ಕಿ ಆದ್ರೆ ಅದಕ್ಕೆ ಬರಲ್ಲ, ಯಾಕಂದ್ರೆ ಆ ಅನ್ನ ತೂಕ ಪ್ರಕಾರನೇ ಬರ್ಬೇಕಾಗ. ಓಕೆ ನೋಡಿ, ಕನ್ಫ್ಯೂಷನ್ ಗೊತ್ತಾಯ್ತಾ? ಅಲ್ಲಿ ಏನಾಕಿರ್ತದೆ, 100 ಗ್ರಾಮ್ ಪೌಡರ್ ತಗೊಂಡ್ರೆ 1 kg ಅನ್ನ ಕಲಿಸಬಹುದು ಅಂತಿದ್ರೆ, ನೀವು 1 kg ಅಕ್ಕಿ ಹಾಕ್ಬಿಟ್ರೆ ಮಠ ಸೇರ್ಕೊಂಡ್ಬಿಡ್ತೀರಾ. 1 kg ಅಕ್ಕಿ ಹಾಕಿದ್ರೆ 2 kg ಹಾಕ್ಬಿಡ್ಬೋದು. 3 kg 3 kg ಆಗ್ಬಿಡುತ್ತೆ. ಇದೇನ್ ಸಾರ್ ಹಿಂಗ್ ಕೊಟ್ಟವ್ರೆ, ನನ್ನ ಮಗಳು ಮೋಸ ಮಾಡ್ಬಿಟ್ರು, 1 ಪ್ಯಾಕೆಟ್ ಹಾಕ್ತಾ ಇದೀವಿ, ಅನ್ನನೇ ಸಾಲ್ತಲ್ಲ ಅಂತ. ಅಂದ್ರೆ ಈ ತರ ಎಲ್ಲ ತುಂಬಾ ಆಗಿದೆ. ಅದಕ್ಕೋಸ್ಕರ ನಾವು ಆ ತರ ಹೇಳಲೇಬೇಕಾಗಿದೆ. ಮತ್ತೆ ಇನ್ನೊಂದೇನಂದ್ರೆ, ಈ ಪೌಡರ್ ತಗೊಂಡು ಹೋದವರು ಅದರಲ್ಲಿ ನಾವು ಹುಣಸೆಹಣ್ಣು, ಎಳ್ಳು, ಕಡಲೆ ಬೀಜ, ಉಪ್ಪು, ಪ್ರತಿಯೊಂದು ಐಟಮ್ ನಾವು ಅದ್ರಲ್ಲಿ ಹಾಕಿರ್ತೀವಿ. ಏನು ಹಾಕಬೇಕಾಗಿಲ್ಲ, ಏನು ಹಾಕಂಗಿಲ್ಲ. ಕೆಲವರು ಹೋದ್ರು ಅದಕ್ಕೆ ಹುಣಸೆಹಣ್ಣಲ್ಲಿ ಹಾಕಿ ಅದರದ್ದು ರುಚಿನ ಹಾಳು ಮಾಡ್ತಾರೆ. ಆದ್ರಿಂದ ಪೌಡರ್ ನಾವು ಕೊಟ್ರೆ ಬರೀ ಎಣ್ಣೆ, ಕರಿಬೇವು ಎರಡೇನಾ? ಎಣ್ಣೆ ಏನಕ್ಕಂತ ಹೇಳಿದ್ರೆ ಅನ್ನಕ್ಕೆ ಆ ಪೌಡರ್ ಹಿಡಿಬೇಕು ಅಂತ ಹೇಳಿ ಅಷ್ಟೇ. ಕರಿಬೇವು ಏನಂದ್ರೆ ಒಂಥರ ಫ್ರೆಶ್ ಆಗಿರ್ಲಿ ಅಂತ. ಓಕೆ, ಇದು ಬೇಸಿಕ್. ಎಲ್ಲಾ ನಾವು ಓದ ತಕ್ಷಣ ಮಾಡ್ಕೊಳಕ್ ಆಗಲ್ಲ ರೀ, ಅದಕ್ಕೆ ಸ್ವಲ್ಪ ಗುರು ಬೇಕು. ಆ ಗುರುನೇ ತುಂಗಾ ಇವತ್ತು. ಓಕೆ ತುಂಗಾ, ರೆಡಿ. ಇವಾಗ ಎಣ್ಣೆ ಕಾದಿದೆ. ಓಕೆ, ಎಣ್ಣೆ ಕಾದ ತಕ್ಷಣ ಈ ಕರಿಬೇವನ್ನ ಇದಕ್ಕೆ ಹಾಕ್ಬೇಕು. ಹಾಕಿ. ಆ ನಂತರ ಇದಕ್ಕೆ ಕರಿಬೇವು ಕಂಪ್ಲೀಟ್ ಇದಾದ್ಮೇಲೆ ಓಕೆ, ನಾವು ಪೌಡರ್ ಹಾಕೋರ್ ಮುಂಚೆ ಒಲೆ ಆಫ್ ಮಾಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ, ಪೌಡರ್ ಹಾಕಿ ತಿರ್ಸಿದ್ಮೇಲೆ ಒಲೆ ಮೇಲೆ ಮಿಕ್ಸ್ ಮಾಡಂಗಿಲ್ಲ. ಇದೆಲ್ಲ ಬೇಸಿಕ್. ಒಂದೊಂದು ಪ್ರಾಡಕ್ಟ್, ಫುಡ್ ಪ್ರಾಡಕ್ಟ್ ನ ತಗೊಂಡಾಗ ಯಾವ ಸಿಸ್ಟಮ್ ಅಲ್ಲಿ ಮಾಡ್ಬೇಕು ಅಂತ ಗೊತ್ತಾದ್ರೆ ಮಾತ್ರನೇ ಅಡಿಗೆ ಚೆನ್ನಾಗಿ ಬರಕ್ ಸಾಧ್ಯ. ಇಲ್ಲಾಂದ್ರೆ ಅವ್ರು ಅನ್ಕೊಂಡಿದ್ದೆ ಒಂದು, ಇಲ್ಲಿ ಬರ್ತಾ ಇರೋದೇ ಒಂದು ಆಗ್ಬಿಡುತ್ತೆ. ಆಫ್ ಮಾಡ್ಬಿಡ್ಲಾ? ಸರಿ ಸರ್, ಆಫ್ ಮಾಡಿ. ಇದಕ್ಕೆ ಪೌಡರ್ ಹಾಕಿ. ಓಹೋ, ವೆರಿ ಗುಡ್. ಇದನ್ನ ಕೆಳಗಡೆ ಇಟ್ಟು ಆ ರೈಸ್ ನಾವು ಮಿಕ್ಸ್ ಮಾಡ್ಬೇಕು. ಓಕೆ, ಹೌದ್ರಿ, ಗಮ ಬಂದೇ ಬಿಡ್ತು ಹಂಗೇನೆ. ಈಗ ಇದಕ್ಕೆ ರೈಸ್ ಹಾಕ್ಬೇಕು. ಇದಕ್ಕೆ ಹಾಕಿ. ವೆರಿ ಗುಡ್. ಇಷ್ಟೊಂದು ಈಸಿ ಅಂತ ಗೊತ್ತಿಲ್ಲ ಬಿಡಿ ನಮ್ಗೆ.
ಮೈ ಹಸಿದ ಪುಳಿಯೋಗರೆ ರೆಡಿ ಆಗಿದೆ. ಥ್ಯಾಂಕ್ ಯು ಸರ್. ಸವಿಬಹುದು. ಓಕೆ, 1 ಪ್ಲೇಟ್ ಇದು. ಒಂದು ಪ್ಲೇಟ್. 1 ಪ್ಲೇಟು. ಓಕೆ, 1 ಪ್ಲೇಟ್ಗೆ ನಾವು ಎಷ್ಟು ಹಾಕಿದ್ವಿ? 10 ಗ್ರಾಮ್ ಹಾಕಿದ್ವಾ ಪುಡಿನ? ಅದು ಹಾಕಿದ್ವಿ ಅಲ್ಲ, ಒಂದು 20 ಗ್ರಾಮ್ ಹಾಕಿದೀವಾ? ಓಕೆ, ಎಷ್ಟು ಈಸಿ. ಕೇವಲ 5 ರಿಂದ 6 ನಿಮಿಷಕ್ಕೆ ಪುಳಿಯೋಗರೆ ರೆಡಿ ಮಾಡಿ ಕಲಸಿ ನಮ್ಮ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ರು. ನಾವು ಮಧ್ಯೆ ತಿಳಿಸಿದ್ವಿ, ಹೊಸ ವರ್ಷದಲ್ಲಿ ತುಂಬಾ ಜನ ರೆಸ್ಟೋರೆಂಟ್ ಅವ್ರು ಬಂದು ಅವರ ಶೈಲಿಯ ಅಡಿಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತಾರೆ ಅಂತ ಮೈಯಾಸ್ ಅವರು ಹೊಸ ಹಳೆ ವರ್ಷದಿಂದ ಶುರು ಮಾಡ್ಕೊಂಡು ಹೊಸ ವರ್ಷಕ್ಕೂ ಬಂದ್ಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ ಕ್ರಿಸ್ಮಸ್ ಹಬ್ಬದಲ್ಲಿ ಶುರು ಮಾಡಿದ್ರು ಅವರ ಶೈಲಿಗಳನ್ನ ತೋರ್ಸಕ್ಕೆ. ಈಗ ಪುಳಿಯೋಗರೆ ತನಕ ಬಂದಿದೆ. ಈ ಪುಳಿಯೋಗರೆನ ಯಾವ ರೀತಿ ಮಾಡಿದ್ರು ನಮ್ಮ ಮೈಯಾಸ್ ನಲ್ಲಿ, ಇದನ್ನ ಯಾವ ರೀತಿ ಮಾಡ್ತಾರೆ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪುಳಿಯೋಗರೆ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕರಿಬೇವು, ಮೈಯಾಸ್ ಪುಳಿಯೋಗರೆ ಮಿಕ್ಸ್, ಅನ್ನ ಹಾಕಿ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ಪುಳಿಯೋಗರೆ ಸವಿಯಲು ಸಿದ್ಧ. ಓಕೆ, ತುಂಗ ಅವ್ರೆ, ಏನ್ ಸರ್ ಹೇಳಿ. ಇದೇನ್ ಚೆನ್ನಾಗಿ ಬಂದಿರ್ತಾ ಇಲ್ಲ ಅಂತ ಎಲ್ಲ ಏನಿಗೆ ಕೇಳಂಗಿಲ್ಲ. ಮಾಡಿದ್ದೆ 2 ನಿಮಿಷಕ್ಕೆ ಮಾಡಿಕೊಟ್ಟಿದ್ರೆ ರುಚಿ ಕರೆಕ್ಟ್ ಆಗಿ ಇದ್ದೇ ಇರುತ್ತೆ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಅದ್ಭುತವಾದ ರುಚಿ. ಎಂತ ಪುಳಿಯೋಗರೆ ಅಂದ್ರೆ, ಓಹೋ, ಕೆಲವು ಸರಿ ಅನ್ಕೊಳ್ತಾ ಇದ್ವಿ ಆ ಪುಳಿಯೋಗರೆ ಚೆನ್ನಾಗಿರುತ್ತೆ ಅಂತ. ಅದು ಎಲ್ಲದಕ್ಕಿಂತ ಅದ್ಭುತವಾಗಿದೆ. ಒಂದ್ಸರಿ ಟ್ರೈ ಮಾಡಿ. 100 ಗ್ರಾಮಲ್ಲಿ ಎಷ್ಟು? 1 kg ಅನ್ನ? 1 kg ಅನ್ನ ಅಂದ್ರೆ 300 ಗ್ರಾಮ್ ಅಕ್ಕಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇಷ್ಟೊಂದು ರುಚಿಯಾಗಿರುವಂತ ಪುಳಿಯೋಗರೆ ಮೋಸ್ಟ್ಲಿ ತುಂಬಾ ಜನ ತಿಂದಿರಲ್ಲ. ಇದು ನೋಡಿದ್ಮೇಲೆ ತಿಂತಾರೆ. ಮಾಡೋ ಕ್ರಮ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಾಯಿ ರುಚಿಯಾಗಿದೆ ಅಂದ್ರೆ ಇಷ್ಟು ಬೇಗ ಮಾಡ್ಕೊಳಕ್ಕೆ ತುಂಬಾ ಜನ ಗೊತ್ತಿಲ್ಲ. ಇನ್ನೇನೋ ಚೇಷ್ಟೆಗಳು ಮಾಡ್ತಾರೆ. ಸ್ವಲ್ಪ ಹಿಂಗಾಕೋ, ಸ್ವಲ್ಪ ಕಡಲೆಕಬ್ಬಿ ಹಾಕೋ, ಸ್ವಲ್ಪ ಹುಣಸೆ ಹಿಂಡು, ಇಲ್ದಿರೋ ಚೇಷ್ಟೆಗಳು ಮಾಡಿ ಇರೋ ರುಚಿನ ಹಾಳು ಮಾಡ್ಕೊಳ್ತಾರೆ. ಮೈಯಾಸ್ ಅವ್ರು ಈ ಪುಡಿಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ರೆಡಿ ಆಗಿದೆ. ಬರೀ ಆಗ್ತಾ ಇರೋದು, ಕರಿಬೇವು ಆಗ್ತಾ ಇರೋದು, ಕಲಿಸ್ತಾ ಇರೋದು, ಬಾರಿಸ್ತಾ ಇರೋದು. ನಾವು ಆರೋಗ್ಯದ ಅಡಿಗೆ ಹೇಳ್ಕೊಡ್ಬೇಕು, ಆರೋಗ್ಯನ ಕಾಪಾಡ್ಕೋಬೇಕು, ತಿಂದು ದೇಹನ ಹಾಳು ಮಾಡ್ಕೋಬಾರ್ದು, ದೀರ್ಘಕಾಲ ಬಾಳ್ಬೇಕು ಅಂತ ಇರೋರು ನಮ್ಮ ಬಾಲಕೃಷ್ಣ ಗುರೂಜಿಯವರ ಕಾರ್ಯಕ್ರಮ ನೋಡ್ಲೇಬೇಕು. ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆರೋಗ್ಯದ ಅಡುಗೆಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ, ಏನ್ ಮಾಡ್ತಾ ಇದ್ದೀರಾ? ಬನ್ನಿ. ಏನ್ ಗುರುಜಿ ನಮ್ಮನ್ನ ನೋಡ್ಕೊಂಡು ನಕ್ಕೊಂಡ್ ಬರ್ತಾ ಇದೀರಾ? ಕುಹಕ ನಗೆ ಬೀರ್ತಾ ಇದೀರಾ ನಮ್ಮ ಮೇಲೆ. ಯಾಕೆ ಗುರುಜಿ? ಪಾಪ ಅನ್ಸ್ತಾ ಇದೆ. ಯಾಕೆ ಗುರುಜಿ? ಎಂತೆಂತ ಊಟ, ಎಂತೆಂತ ಅಡಿಗೆ ಮಾಡಿ ತಿಂದು ಪಾಪ ಇವಾಗ ಮೇಯುವಂಗ ಆಗೋಯ್ತಲ್ಲ ಹುಲ್ಲೆಲ್ಲ. ನೋಡಿ ಹೆಂಗಿದೆ. ಅದೆಲ್ಲ ಮಾಡ್ಕೊಂಡು ಅರಗಿಸ್ಕೊಂಡು ಚೆನ್ನಾಗಿದ್ದೀರಾ ಅಂದ್ರೆ ಅದು ನೋಡ್ಲೇಬೇಕು. ಓಕೆ, ಹೇಳಿ ಗುರುಜಿ, ಏನ್ ಮಾಡ್ತಾ ಇದ್ರ ಗುರುಜಿ? ಇದೊಂದು ಎನರ್ಜಿ ಡ್ರಿಂಕ್. ಇದು ಎನರ್ಜಿ ಡ್ರಿಂಕ್. ಪೈನಾಪಲ್ ಸ್ಪಿನಾಚ್ ಎನರ್ಜಿ ಡ್ರಿಂಕ್. ತಾಕತ್ ಕಿ ದವಾ. ತಾಕತ್ ಕಿ ದವಾ ಅಂದ ತಕ್ಷಣ ತುಂಬಾ ಜನ ತುಂಬಾ ತರ ಯೋಚನೆ ಮಾಡ್ತಾ ಇದಾರೆ. ಸುಸ್ತಾದಾಗ, ನಿಶಕ್ತಿ ಆದಾಗ, ಅಯ್ಯೋ ಹೊಟ್ಟೆ ಹಸಿತಾ ಇದೆ, ಅದೇನಾದ್ರು ತಿನ್ಬೇಕು, ತಿನ್ನಕ್ಕೆ ಬೇಜಾರು ಆಗ್ತಿದೆ ಅಂದಾಗ ಈ ತರ ತಾಕತ್ ಕಿ ದವಾ ತಗೊಂಡ್ರೆ ಅದ್ರ ಮಜಾನೇ ಬೇರೆ ಅಂತ ಗುರುಜಿ ಹೇಳ್ತಾ ಇದ್ದಾರೆ. ಓಕೆ ಗುರುಜಿ, ಏನೇನ್ ತಂದಿದ್ದೀರಾ ಗುರುಜಿ? ಪಾಲಕ್ ಸೊಪ್ಪಿನ ಸ್ಮೂದಿ. ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಬಾಳೆಹಣ್ಣು, ಪೈನಾಪಲ್, ಜಾಕಾಯಿ, ಶುಂಠಿ. ಓಕೆ ಓಕೆ. ಸೊ ಇದನ್ನೆಲ್ಲ ಹಾಕೋದು, ಗ್ರೈಂಡ್ ಮಾಡೋದು, ಕುಡಿಯೋದು, ಲಿಟಲ್ ಕೋಲ್ಡ್ ವಾಟರ್, ತಣ್ಣಗಿರೋ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಮೂತಿ ಮಾಡ್ಕೊಂಡು ತಿನ್ನೋದು. ಓಕೆ ಗುರುಜಿ, ಮಾಡ್ಬಿಡಿ ಗುರುಜಿ. ಇದೇನ್ ಗುರುಜಿ ಕಾಂಬಿನೇಷನ್ ಹಿಂಗ್ ಕೊಡ್ತಾ ಇದೀರಾ ನೀವು? ಪಾಲಕ್ ಸೊಪ್ಪು ತುಂಬಾ ಒಳ್ಳೊಳ್ಳೆ ಪದಾರ್ಥಗಳಿದೆ, ಬ್ಯೂಟಿಫುಲ್ ಐಟಮ್ಸ್ ಆದ್ರೆ. ಓಕೆ, ಅದನ್ನು ಹಸಿ ತಿನ್ನೋಕ್ಕಾಗಲ್ಲ. ಯಾವುದೋ ಒಂದು ರೀತಿ ನಾವು ತಿಂತಾ ಇರೋದು ಬಹಳ ಒಳ್ಳೇದು. ಓಕೆ, ಪಾಲಕ್ ಪನ್ನೀರ್ ತಿಂತೀವಿ, ಪಾಲಕ್ ಗ್ರೇವಿ ತಿಂತೀವಿ, ಅದ್ರಲ್ಲೆಲ್ಲ ಎಣ್ಣೆ ಬೆಣ್ಣೆಗಳ ಮಿಶ್ರಣ ಇರುತ್ತೆ. ತಿರ್ಗಾ ಆರೋಗ್ಯ ಕೆಡುತ್ತೆ. ಎಷ್ಟು ಒಳ್ಳೇದು ಅನ್ಕೊಂಡಿರ್ತೀವೋ ಸಾಲದು ಅಂದ್ಬಿಟ್ಟು ಅದನ್ನ ಫ್ರೈ ಮಾಡೋದು, ಅದನ್ನ ಸುಡೋದು, ಬೇಯಿಸೋದು, ಏನೇನು ಯಮಧರ್ಮರಾಯನ ಚಿಕಿತ್ಸೆ ಕೊಡ್ಬೋದೋ ಅವೆಲ್ಲ ಕೊಟ್ಟಾಗ ಪಾಪ ಅದ್ರಲ್ಲಿ ಏನು ಇರುತ್ತೆ ಅದ್ರಲ್ಲಿ. ಹೇಳಿದ ಮಾತ್ ಕೇಳಲ್ಲ, ಬಾಯಿ ರುಚಿ ರೀ ನಿಮ್ಗೆಲ್ಲ ರೀ. ಹೇಳಿ ಗುರುಜಿ, ನೀವ್ ಹೇಳಿ. ಇಲ್ಲ, ಇದು ಬರೀ ಆರೋಗ್ಯಕ್ಕಲ್ಲ, ರುಚಿ ಕೂಡ ಬ್ಯೂಟಿಫುಲ್ ಆಗಿರುತ್ತೆ. ದಟ್ ಇಸ್ ದ ಬ್ಯೂಟಿ. ಓಕೆ ಗುರುಜಿ, ಮಾಡೇ ಬಿಡಿ, ನೋಡೇ ಬಿಡಿ. ಸೊ ಎಲ್ಲವನ್ನು ಹಾಕೋಣ. ಫಸ್ಟ್ ಸ್ಪಿನಾಚ್, ಓಕೆ, ಬಾಳೆಹಣ್ಣು, ಅನಾನಸ್ ಕತ್ತರಿಸ್ಕೊಂಡಿರುವಂಥದ್ದು, ಓಕೆ, ಜಾಕಾಯಿ ಪುಡಿ, ಜಾಕಾಯಿ, ಓಕೆ ಓಕೆ, ಶುಂಠಿ ಸ್ವಲ್ಪ, ಸ್ಮಾಲ್ ಪೀಸ್ ಆಫ್ ಜಿಂಜರ್. ಜೀರ್ಣ ಶಕ್ತಿನೂ ಇರುತ್ತೆ, ಆರೋಗ್ಯನೂ ವೃದ್ಧಿ ಆಗುತ್ತೆ. ಸ್ವಲ್ಪ ಒಂಥರ ಖಾರವಾಗಿರುತ್ತೆ. ಇಟ್ ಗಿವ್ಸ್ ಎ ಬ್ಯೂಟಿಫುಲ್ ಟೇಸ್ಟ್. ಓಕೆ, ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ನೀರು. ಓಕೆ ಓಕೆ.
ಓಕೆ ಗುರುಜಿ, ಅದನ್ನ ಗ್ಲಾಸ್ ಹಾಕೋಕ್ಕಿಂತ ಮೊದಲು ಒಂದು ಪ್ರಶ್ನೆ ನಿಮ್ಗೋಸ್ಕರ ಕಾಯ್ತಾ ಇದೆ. ಬಹಳ ಹೊತ್ತಿಂದ ಫೋನ್ ಇದ್ದಾರೆ ಗುರುಜಿ. ಓಕೆ, ಹಲೋ. ಹಲೋ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಆಗ್ನೆಸ್ ಅಂತ. ಆಗ್ನೆಸ್, ಓಕೆ. ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ನಾನು ಧಾರವಾಡ ಕಡೆಯಿಂದ. ಧಾರವಾಡ ಕಡೆಯಿಂದ. ಎಲ್ಲಿ ಧಾರವಾಡದಲ್ಲಿ ನಿಮ್ಮ ಮನೆ? ಧಾರವಾಡ ಹತ್ರನೇ ಇದೆ ಸರ್. ಓಕೆ, ಹೇಳಿ, ಏನ್ ಪ್ರಶ್ನೆ ಕೇಳ್ಬೇಕಾ ಗುರುಜಿ ಅವ್ರ ಹತ್ರ ನೀವು? ಹೌದು, ಹೇಳಿ, ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು? ಆಕ್ಚುಲಿ ನಮ್ ಹಸ್ಬೆಂಡ್ಗೆ ಸ್ಟ್ರೋಕ್ ಆಗಿದೆ. Okay, ma. ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್. ಹೌದು, ಹಿ ವಾಸ್ ಅರೌಂಡ್ 32 years. ಓಹೋ. ಸೊ ಈಗ ಆಲ್ಮೋಸ್ಟ್ ಇಟ್ಸ್ ಕಂಪ್ಲೀಟೆಡ್ 5 years ಸರ್. 2009 ಅಲ್ಲಿ ಆಗಿತ್ತು ಅವ್ರಿಗೆ. ಓಕೆ. ಸೊ ಅವ್ರಿಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ವಿ, ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ಅಫೆಕ್ಟಿಂಗ್ ಹಿಮ್ ಟು ದಟ್ ಎಕ್ಸ್ಟೆಂಟ್. ಓಕೆ ಮೇಡಮ್. ಸೊ ಅದಕ್ಕೆ ಗುರುಜಿಯಿಂದ ಏನಾದ್ರು ಸೊಲ್ಯೂಷನ್ ಸಿಗ್ಬೋದಾ ಅಂತ. ಅವ್ರಿಗೆ ಮೇಲೆಲ್ಲ ಹಾಕಿದ್ದೆ ನಾನು. ಥ್ಯಾಂಕ್ ಯು ಮೇಡಮ್. ಗುರುಜಿ ಇದ್ದಾರೆ, ಹೇಳಿ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಸುಮಾರು 5-6 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಸ್ಟ್ರೋಕ್ ಆಗಿ? 2009 ಅಲ್ಲಿ ಆಗಿದೆ ಅವ್ರಿಗೆ. ಸೊ 5 years ಆಗಿದೆ. ಹಾ, ಹಿ ವಾಸ್ ಅರೌಂಡ್ 32 years. ಓಕೆ. ಅವ್ರಿಗೆ ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಆಗಿತ್ತು. ಹಾ. ಬಟ್ ಲೆಫ್ಟ್ ಕೈ ಟೋಟಲ್ ಆಗಿ ಮೂವ್ಮೆಂಟ್ ಇಲ್ಲ. ಬೇರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್, ಫಿಸಿಯೋಥೆರಪಿ, ಆಕ್ಯುಪಂಚರ್ ಎಲ್ಲ ಟ್ರೀಟ್ಮೆಂಟ್ ಆಗಿದೆ ಅವ್ರಿಗೆ. ಓಕೆ ಓಕೆ. ಇವ್ರಿಗೆ ಬೇರೆ ತರ ಇನ್ನೇನಾದ್ರು ಸಿಂಪ್ಟಮ್ಸ್ ಇದೆಯಾ ಸ್ವಲ್ಪ ನಂಗೆ ಹೇಳಿ. ತುಂಬಾ ಕೋಪ ಬರುತ್ತಾ? ಹಾ, ಮೀನ್ಸ್ ಎವ್ರಿ ಟೈಮ್ ಇಲ್ಲ, ಬಟ್ ಸಡನ್ಲಿ ಟೆಂಪರ್ ರೇಸ್ ಆಗ್ತದ. ಓಕೆ. ಮಲ್ಕೊಂಡು ಎದ್ದ ನಂತರ ಟೆಂಪರ್ ರೇಸ್ ಆಗ್ತದ. ಓಕೆ. ಅಂಡ್ ಅವ್ರಿಗೆ ಫಿಟ್ಸ್ ಫಸ್ಟ್ ತುಂಬಾ ಬರ್ತಿತ್ತು. ಈಗ ಆಲ್ಮೋಸ್ಟ್ 1.5 year ಆಗಿದೆ, ಅಷ್ಟೇನ್ ಇಲ್ಲ ಫಿಟ್ಸ್. ಆಲ್ ರೈಟ್. ಪ್ರಾಬಬಲಿ ಪ್ರೇತ ಬಾಧೆ ಇದ್ದಾಗ ಈ ತರ ಆಗಕ್ ಸಾಧ್ಯತೆ ಇದೆ. ನಾವೇನ್ ಮಾಡ್ಬೇಕು, ಬೇಸಿಕಲಿ ನಮ್ಮ ಚಕ್ರಗಳನ್ನ, ಸೂಕ್ಷ್ಮ ಶರೀರಗಳನ್ನ ಹಾರ್ಮೋನಿಕ್ ತರಬೇಕು. ಅಂಡ್ ಸ್ಪೈನಲ್ ಕಾಲಮ್ ಎನರ್ಜೀಸ್ ನ ಹಾರ್ಮೋನೈಸ್ ಮಾಡಬೇಕು. ಈ ತರ ಮಾಡಿದಾಗ ನಮಗೆ ಸರಿ ಹೋಗೋ ಸಂಭವ ಇದೆ. ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್, ಯಾಕೆ ನಿಮ್ಗೊಂದು ಸ್ವಲ್ಪ ಧೈರ್ಯ ಕೊಡೋದಕ್ಕೋಸ್ಕರ ಹೇಳಬೇಕು ಅಂದ್ರೆ, ಒಬ್ಬ ಡಾಕ್ಟರೇಟ್ ಒಬ್ರು 60-65 years ಆಗಿತ್ತು. ನಾನು ಯಾವುದೋ ಒಂದು ಕ್ಲಾಸ್ ಮಾಡ್ತಾ ಇದ್ದೆ, ಅದನ್ನ ಕಲ್ತ್ಕೊಂಡಿದ್ರು. ಕ್ಲಾಸಲ್ಲಿ ನನ್ನ ಒಂದು ಪ್ರಶ್ನೆ ಕೇಳಿದ್ರು, ನನ್ನ ಸ್ನೇಹಿತರಿಗೆ ಸ್ಟ್ರೋಕ್ ಆಗೋಗಿದೆ, ಇದು ಕೆಲ್ಸಕ್ಕೆ ಬರುತ್ತಾ ಅಂತ ಅಂದಿದ್ರು. ನಾನು ಆಗತ್ತೆ, ಜನರಲಿ ಟ್ರೈ ಮಾಡಬಹುದು, ಕಳ್ಕೊಳ್ಳೋದು ಏನಿಲ್ಲ ಅಂತ ಹೇಳಿದ್ದೆ. ಅವತ್ತು ರಾತ್ರಿ ಮಿಡ್-ನೈಟ್ ಅವ್ರಿಗೆ ಸ್ಟ್ರೋಕ್ ಆಗೋಯ್ತು. ಸೇಮ್ ಡೇ ಸ್ಟ್ರೋಕ್ ಆಗೋಯ್ತು. ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲೈಸ್ ಮಾಡ್ಬಿಟ್ರು. ರಾತ್ರಿ ಎಲ್ಲ ಡಾಕ್ಟರ್ಗೆ ಬಂದು ಏನೇನೋ ಟ್ರೈ ಮಾಡಿದ್ರು, ಸಾಕಷ್ಟು ಎಲ್ಲ ಪ್ರಯತ್ನವನ್ನು ಮಾಡಿದ್ರು, ಏನೂ ಆಗ್ಲೇ ಇಲ್ಲ. ಬೆಳಿಗ್ಗೆ ನರ್ಸ್ ಬಂದು ತಿಂಡಿ ಕೊಡೋಕ್ಕೆ ಅಂತ ಅವರ ಕೈನ ಕಟ್ಟನ್ನ ಬಿಚ್ಚಿದ್ರು. ಅವ್ರು ಸ್ವಲ್ಪ ವೈಲೆಂಟ್ ಆಗಿ ಇದ್ ಮಾಡ್ತಿದ್ರು, ಹಾಗೆ ಕಟ್ಟುಗಳು ಕಟ್ಟಿದ್ರು, ಅದನ್ನ ಬಿಚ್ಚಿದ್ರು ತಿಂಡಿ ತಿನ್ನಕ್ಕೆ ಅಂತ. ಅವ್ರಿಗೆ ಬಲಗಡೆ ಸ್ಟ್ರೋಕ್ ಆಗಿದ್ದು, ದೇಹ ಬಿಚ್ಚಿದ್ರು. ಅವ್ರಿಗೆ ತಕ್ಷಣ ಜ್ಞಾಪಕ ಬಂತಂತೆ, ಈ ಪ್ರಶ್ನೆ ನಾನು ಕೇಳಿದ್ದೆ, ಸ್ಟ್ರೋಕ್ಗೂ ಇದು ವರ್ಕ್ ಆಗತ್ತಾ ಅಂತ ಅನ್ಬಿಟ್ಟು. ಗುರುಗಳು ಆಗತ್ತೆ ಅಂತ ಹೇಳಿದ್ರು, ಟ್ರೈ ಮಾಡಬಹುದು ಅಂತ ಹೇಳಿದ್ರು. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಅನ್ಬಿಟ್ಟು ಅವ್ರಿಗೆ ಎಷ್ಟು ಸ್ಥಿತಪ್ರಜ್ಞೆ ಇದೆ ಅಂತಂದ್ರೆ, ನರ್ಸನ್ ಕರೆದ್ರಂತೆ, ನೋಡಮ್ಮ ನಾನು ಏನೇನೋ ಮಾಡ್ಕೋತೀನಿ, ನೀನ್ ಗಾಬರಿ ಆಗ್ಬೇಡ. ಯಾಕೆಂದ್ರೆ ಅಲ್ಲಿಂದ ಮೆಂಟಲ್ ಹಾಸ್ಪಿಟಲ್ಗೆ ಹಾಕ್ಬಿಟ್ರೆ ಕಷ್ಟ. ಆಮೇಲೆ ಓಕೆ ಓಕೆ ಏನೇನೋ ಮಾಡ್ಕೊಳ್ಳೋದು ನೋಡ್ಬಿಟ್ಟು ಮೆಂಟಲ್ ಹಾಸ್ಪಿಟಲ್ಗೆ ಹಾಕ್ಬಿಟ್ರೆ ಕಷ್ಟ. ಅದಕ್ಕೆ ಮುಂಚೆನೆ ನರ್ಸ್ ಹೇಳ್ಬಿಟ್ರಂತೆ, ನಾನು ಏನೇನೋ ಮಾಡ್ಕೋತೀನಿ, ಹೆದರ್ಬೇಡ, ನನಗೇನು ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಶಿಯಾಟ್ಸು ಟ್ಯಾಪಿಂಗ್ ಅಂತ ಹೇಳ್ಕೊಟ್ಟಿದ್ದೆ. ಬೇರೆ ದೇಹದ ಭಾಗಗಳನ್ನ ಟ್ಯಾಪ್ ಮಾಡ್ಕೋಬೇಕು. ಅದು ಮೆರಿಡಿಯನ್ಸ್ ಇನ್ ಬಿಗಿನಿಂಗ್ ಅಂಡ್ ಎಂಡ್ ಪಾಯಿಂಟ್ಸ್ ಅಂತ ನಾವು ಕರಿತೀವಿ. ಅದನ್ನ ಟ್ಯಾಪ್ ಮಾಡ್ಕೋತಾ ಕೂತರಂತೆ. ಸುಮಾರು ಒಂದು 10 ನಿಮಿಷಕ್ಕೆ ಬಲಗಡೆ ಕೈಗೆ ಏನೋ ಚೈತನ್ಯ ಬಂದಿದೆ ಅಂತ ಅನಿಸ್ತಂತೆ. ಅದನ್ನ ಇನ್ನೂ ಜಾಸ್ತಿ ಕಂಟಿನ್ಯೂ ಮಾಡ್ಕೊಂಡವ್ರು. ಸುಮಾರು 1.5 ಗಂಟೆ ಅವ್ರು ಟ್ಯಾಪ್ ಮಾಡ್ಕೊಂಡ್ರಂತೆ. ಅವ್ರಿಗೆ ಆಲ್ಮೋಸ್ಟ್ 95% ಸರಿ ಹೊಟ್ಟೋಯ್ತು. ಅವ್ರ ಡಾಕ್ಟರ್ ಬಂದ್ರಂತೆ ರೌಂಡ್ಸ್ಗೆ. ಬಂದಾಗ ಹಲೋ ಡಾಕ್ಟರ್, ಹೌ ಆರ್ ಯು ಅಂತ ಶೇಕ್ ಹ್ಯಾಂಡ್ ಕೊಟ್ರಂತೆ. ಡಾಕ್ಟರ್ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಆಮೇಲೆ ಗಾಬರಿ ಆಯ್ತಂತೆ, ನಿಮ್ಗೆ ಸ್ಟ್ರೋಕ್ ಆಗಿರೋದು ಬಲಗಡೆನೆ ಅಲ್ವಾ, ಮತ್ತೆ ಬಲಗಡೆ ಎತ್ತಾ ಇದ್ದೀರಾ ಅಂತ ಅಂದ್ರಂತೆ. ಸೊ ಹೀಗೆ ಇನ್ಫ್ಯಾಕ್ಟ್ ಅವ್ರ ಹಾಸ್ಪಿಟಲ್ ಇದ್ದಾಗ ಏನೋ ಕಾರಣಾಂತರದಿಂದ ತುಂಬಾ ಬ್ಯುಸಿ ಇದ್ದೆ, ಗಲಾಟೆ ಮಾಡಿ ಬರಲೇಬೇಕು ಅಂತ ಹೇಳಿ ಕರೆಸ್ಕೊಂಡು ಹಾಸ್ಪಿಟ್ಲಲ್ಲೇ ಈ ಒಂದು ಒಪಿನಿಯನ್ ಕೊಟ್ರು ನಂಗೆ. ಹೀಗೆ ಅದ್ಭುತಗಳನ್ನೇ ನಾನು ನೋಡಿರೋದು. ಆ ಅದ್ಭುತ ನಿಮ್ಮ ಯಜಮಾನರಿಗೂ ಆಗ್ಲಿ, ದೇವರ ಆಶೀರ್ವಾದ ಇರ್ಲಿ ಅಂತ ಬೇಡ್ಕೊಳ್ಳೋಣ. ನನ್ನ ಪ್ರಕಾರ ರೇಖಿ ಹಿಪ್ನಾಸಿಸ್ ಒಂದು 3-4 ಜನ ಕಲ್ತ್ಕೊಂಡು ನೀವೇ ಟ್ರೀಟ್ ಮಾಡ್ತಾ ಮಾಡ್ತಾ ನಾನು ಸಲಹೆಗಳನ್ನ ಕೆಲವು ಕೊಡ್ತೀನಿ. ಅದನ್ನ ಮಾಡ್ಕೊಂಡ್ರೆ ಗಾಡ್ ನೋಸ್ ಸರಿ ಹೋದ್ರೂ ಹೋಗ್ಬೋದು. ನಮ್ ಎಂಗೇಜ್ಮೆಂಟ್ ಆಗಿ ಎಕ್ಸಾಕ್ಟ್ಲಿ 6 or
ಮಂತ್ಸ್ಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಾ ಹಾ ಅಂಡ್ ಆಫ್ಟರ್ ಮ್ಯಾರೇಜ್ ಆಲ್ಸೋ ಸೇಮ್ ಪೀರಿಯಡ್ ಅಂದ್ರೆ 6 or 7 ಮಂತ್ಸ್ಗೆ ಅವ್ರಿಗೆ ಈ ತರ ಸ್ಟ್ರೋಕ್ ಆಗಿದೆ. ಓಕೆ, ನೋಡ್ಬೋದು. ಯಾಕಂದ್ರೆ ಈಗ ನಾನು ಹೇಳಕ್ಕಿಂತ ನಿಮ್ಮ ಯಜಮಾನರನ್ನೇ ಸಂಮೋಹನ ಸ್ಥಿತಿಯಲ್ಲಿ ಇಟ್ಬಿಟ್ಟು ಈ 6-7 ತಿಂಗಳಿಗೆ ಯಾಕೆ ಆಗ್ತಾ ಇದೆ, ಆ 6-7 ತಿಂಗಳಿಗೂ ಇವ್ರಿಗೇನು ಆಗೋದಕ್ಕೂ ಏನ್ ಸಂಬಂಧ ಇದೆ, ನಾವು ಕ್ವೈರಿ ಮಾಡ್ಬಿಟ್ಟು ಮನಸ್ಸಿನ ಮುಖಾಂತರ ತಿಳ್ಕೊಂಡು ಒಂದು ಸರಿ ಮಾಡಿದಾಗ ಆ ತರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಓಕೆ ಮೇಡಮ್, ನೋ ಪ್ರಾಬ್ಲಮ್. ಏನು ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಗುರೂಜಿ ಇದ್ದಾರೆ, ನಂಬಿಕೆ ಇಡೀ ಕಾರ್ಯ ಏನಿದ್ರು ವಾಸಿ ಆಗಕ್ಕೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು ಮೇಡಮ್. ನೀವು ಆದಷ್ಟು ಬೇಗ ನಮ್ಮ ಬಾಲಕೃಷ್ಣ ಗುರೂಜಿಯವ್ರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಸಲಹೆಯನ್ನ ತಗೊಳ್ಳಿ. ನಿಮಗೆ ಸ್ಪೆಷಲ್ ಎಂಟ್ರೆನ್ಸ್ ಅನ್ನ ಗುರೂಜಿಯವ್ರು ಕೊಡ್ತಾರೆ. ಅವರ ಹೆಸರನ್ನ ಹೇಳಿ, ನಿಮಗೆ ಫೋನ್ ನಂಬರ್ ಕೂಡ ನಾನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಲ್ಲ ಗುರೂಜಿ, ಏನ್ ಗುರೂಜಿ 32 ವರ್ಷ 33 ವರ್ಷಕ್ಕೆಲ್ಲ ಸ್ಟ್ರೋಕ್ ಗೀಕೆಲ್ಲ ಹೊಡ್ಕೊಂಡ್ಬಿಟ್ಟು 27 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಎಲ್ಲ ಬಂದ್ಬಿಟ್ಟು ಇದೆಲ್ಲ ಏನ್ ಗುರೂಜಿ ಇದೆಲ್ಲ? ಒಂದು ನಾವು ವಿಜ್ಞಾನ ಅನ್ಬಿಟ್ಟು ರಾಕೆಟ್ ಸ್ಪೀಡ್ ಅಲ್ಲಿ ಮುಂದಕ್ಕೆ ಹೋಗ್ತಿರೋದೇ ಇದಕ್ಕೆ ಕಾರಣ. ಅದ್ಹೆಂಗೋ ರಾಕೆಟ್ ಸ್ಪೀಡ್ ಹೋಗ್ಲಿ ಗುರುಜಿ, ನಮ್ ಕತೆ ಹೇಳಿ. ಅದೇ ಹೇಳ್ತಾ ಇರೋದು, ಆ ಸ್ಪೀಡ್ ಮಾಡ್ತಾರೆ. ನಾವು ಆ ಸ್ಪೀಡಲ್ಲಿ ಹೋಗೋದ್ರಿಂದಾನೇ ಈ ತೊಂದರೆಗಳಾಗ್ತಾ ಇರೋದು ಅಂತ ನಾನು ಹೇಳ್ತಾ ಇರೋದು. ಯಾವುದೇ ನೋಡಿ, ಈ ಮೈಕ್ರೋವೇವ್ ಅಂತೆ, RF ಫ್ರೀಕ್ವೆನ್ಸೀಸ್ ಅಂತೆ, ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸೀಸ್ ಅಂತೆ, ನಮ್ಮ ಭೂಮಿಯ ಪ್ರಕೃತಿಯ ಫ್ರೀಕ್ವೆನ್ಸಿ ಬಿಟ್ಟು ಇನ್ನೆಲ್ಲಾನು ತುಂಬಿಸ್ತಾ ಇದೀವಿ. ಅಷ್ಟೊಂದು ಕೆಲಸದ ಒತ್ತಡ. ಎರಡನೇದು ಆಹಾರ, ಜಂಕ್ ಫುಡ್ಸ್. ಎಸ್ ಎಸ್. ಓಕೆ, ದಯವಿಟ್ಟು ಗುರುಜಿ ಅವ್ರಿಗೆ ಸ್ಪೆಷಲ್ ಒಂದು ದರ್ಶನ ಕೊಡಿ. ಖಂಡಿತ, ವಿಲ್ ಡೂ ಅವರ್ ಬೆಸ್ಟ್. ಓಕೆ ಮೇಡಮ್, ನಿಮ್ಗೆ ಖಂಡಿತವಾಗ್ಲೂ ಒಂದು ಸ್ಪೆಷಲ್ ನಮ್ಮ ಗುರುಜಿಯವರನ್ನ ಅಪಾಯಿಂಟ್ಮೆಂಟ್ ಕೊಟ್ಟು ಇಮಿಡಿಯೇಟ್ ಆಗಿ ಕರ್ಸ್ಕೊಳ್ತೀವಿ. ನಿಮ್ಮ ಕಾಯಿಲೆ ವಾಸಿ ಮಾಡಕ್ಕೆ ನಮ್ಮ ಪ್ರಯತ್ನ ಸ್ವಲ್ಪ ಎಲ್ಲ ಒಂದ್ ಕಡೆ ಒಗ್ಗಡ್ಡೆ ಡಬ್ಬಿ ಕಡೆ ಇರುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಜಿ. ಏನಿಗೆ ಬಂದ್ವಿ, ಎಲ್ಲಿಗೆ ಬಂದ್ವಿ ನಾವು? ಎಲ್ಲಿಗೆ ಬಂದ್ವಿ? ಫಸ್ಟ್ ಕ್ಲಾಸ್ ಆಗಿದೆ. ಇವಾಗ ಏನೋ ನಿಮಗೆ ತಿನ್ನಿಸ್ಬಿಟ್ಟು ಹಾಕಿ ಗುರುಜಿ, ಮಾತಾಡ್ಬೇಕಷ್ಟೇ. ಓಕೆ ಗುರುಜಿ. ಸ್ಪಿನಾಚ್ ಪೈನಾಪಲ್ ಎನರ್ಜಿ ಡ್ರಿಂಕ್. ಓಕೆ, ಡ್ರಿಂಕ್ ಅಂದ ತಕ್ಷಣ ಫುಲ್ ಗ್ಲಾಸೇ ಇರಬೇಕು ಅಂತೇನಿಲ್ಲ. ಈ ತರ ಕಡಿಮೆ ಇದ್ರೂ ಪರವಾಗಿಲ್ಲ. ಇದು ಸ್ಮೂತಿ ಜೊತೆಗೆ ಏನಂದ್ರೆ ಶಕ್ತಿ ವರ್ಧಕ. ಇದು ಸಾಕಷ್ಟು ಶಕ್ತಿನ ಕೊಡುತ್ತೆ. ನೀರ್ ಹಾಕೊಂಡು ಕುಡಿಯೋದಕ್ಕಿಂತ ಇದು ಹಿಂಗೇನೆ ಕುಡಿಯೋ ತರ ಅಲ್ಲ, ಇದು ಸ್ಪೂನ್ ತಿನ್ನೋ ತರ ಇದು. ಓಕೆ ಗುರುಜಿ, ಇದನ್ನ ಯಾವ ರೀತಿ ಮಾಡಿದ್ರು, ಏನೇನ ಮಿಕ್ಸ್ ಮಾಡ್ಕೊಂಡ್ರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳಿ. ಪಾಲಕ್ ಸೊಪ್ಪಿನ ಸ್ಮೂದಿ ಮಾಡುವ ವಿಧಾನ. ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪು, ಬಾಳೆಹಣ್ಣು, ಪೈನಾಪಲ್, ಜಾಕಾಯಿ ಪುಡಿ, ಶುಂಠಿ, ನೀರು ಹಾಕಿ ಬ್ಲೆಂಡ್ ಮಾಡಿದರೆ ಪಾಲಕ್ ಸೊಪ್ಪಿನ ಸ್ಮೂದಿ ಕುಡಿಯಲು ರೆಡಿ. ಓಕೆ ಗುರುಜಿ, ಸ್ಮೂದಿ ತಿನ್ನೋಣ. ಬೇಕಾದ್ರೆ ಹೇಳಿ. ಇದಕ್ಕೆ ಸ್ವಲ್ಪ ಬೇಕಾದ್ರೆ ಚಿಟಿಕೆ ಉಪ್ಪು ಹಾಕೋಬಹುದು, ಬೇಕಾದ್ರೆ ಪೆಪ್ಪರ್ ಸ್ವಲ್ಪ ಬೇಕಾದ್ರೆ, ಖಾರಕ್ಕೆ ಬೇಕಾದ್ರೆ ಹಾಕೋಬಹುದು. ನೀವೇನ್ ಇದನ್ನ ಹಾಕಿರೋಲ್ಲ ಇವತ್ತು? ಏನ್ ಹಾಕಿಲ್ಲ, ಅದೇ ಅದು ಡಯಟ್ ಅದು ಪೇಸ್ಟ್ ಇದೇ ಸಾಕಷ್ಟು ಸಿಗಿರುತ್ತೆ. ಬೇಕಾಗಿಲ್ಲ 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 ಬೇಕಾಗಿಲ್ಲ. ಬಾಳೆಹಣ್ಣು ಹಾಕಿರೋದ್ರಿಂದ ಬಾಳೆಹಣ್ಣು ತುಂಬಾ ಸಿಹಿದೆ. ಓಕೆ, ಥ್ಯಾಂಕ್ ಯು ಗುರುಜಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಥ್ಯಾಂಕ್ ಯು. ಚೆನ್ನಾಗಿದೆ, ಅದ್ಭುತವಾಗಿದೆ. ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ರೀ, ತುಂಬಾ ಚೆನ್ನಾಗಿದೆ. ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಮ್ಮ ಮನೆ ಕೈ ರುಚಿಯನ್ನ ತೋರಿಸ್ತೀವಿ ನೋಡ್ರಿ ಒಂದ್ಸರಿ ಅಂತ. ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ. ನಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ಕುಸುಮ ಹೆಗಡೆ ಅಂತ. ಕುಸುಮ ಹೆಗಡೆ ಅವರೇ, ಎಲ್ಲಿ ಅವ್ರು ನೀವು? ನಾವು ನಮ್ಮ ತಾಯಿ ಮನೆ ಕುಂದಾಪುರ, ಓಕೆ, ಮತ್ತೆ ನಮ್ಮ ಹಸ್ಬೆಂಡ್ ಅವ್ರ ಮನೆ ಕಾರ್ಕಳ. ಓ, ಎಲ್ಲ ಆ ಕಡೆ ಅವರಾ? ಕಾರ್ಕಳ ತಾಲೂಕಿನಲ್ಲಿ ಅಜಕಾರ್ ಅಂತ. ಓಕೆ, ಇವಾಗೆಲ್ಲ ಬೆಂಗಳೂರಲ್ಲಿ ಇದ್ದೀರಾ? ಏನ್ ಮಾಡ್ತಾರೆ? 40 ವರ್ಷ ಆಯ್ತು ಬೆಂಗಳೂರಿನಲ್ಲಿ. ಮತ್ತೆ ಇನ್ನೇ ನಿಮ್ ಊರು ಕುಂದಾಪುರ ಕಾರ್ಕಳ ಎಲ್ಲ ಮರ್ತೋಗ್ಬಿಡ್ಬೇಕು ನೀವು. ಆದ್ರೆ ಅದನ್ನ ಯಾವಾಗ್ಲೂ ಮರೆಯೋ ಆಗಿಲ್ಲ. ತಾಯಿ ಮನೆ ಅತ್ತೆ ಮನೆ ಯಾವಾಗ್ಲೂ ಮರೆಯೋ ಆಗಿಲ್ಲ ಅದು. ಎಷ್ಟು ಜನ ಮಕ್ಕಳು ನಿಮ್ಗೆ? ನಮ್ಗೆ ಒಬ್ನೇ ಮಗ. ಓಕೆ, ಮದ್ವೆ ಆಗಿ ಮೊಮ್ಮಗಳಿದ್ದಾಳೆ 7 ವರ್ಷದವಳು. ಹೌದೇನು? ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಏನ್ ಮಾಡ್ತಾ ಬಂದಿದ್ದೀರಾ ನೀವು? ಏನ್ ಮಾಡ್ತಾ ಇದೀರಾ? ನಾನು ಅವಲಕ್ಕಿ ಮಂಡಿ ಮಾಡುವಂತ. ಎಂತ ಅದು? ಅದಂತ ಹೇಳಿದ್ರೆ ಹೇಳಿ. ಇದು ಇವಾಗ ಅಯ್ಯಪ್ಪಂದೆಲ್ಲ ಭಜನೆ ಅದು ಇದು ಎಲ್ಲ ಇವಾಗೆಲ್ಲ ಶುರುವಾಗ್ತದಲ್ವಾ, ಅವಾಗ ಏನಂತ ಹೇಳಿದ್ರೆ ಮುಸ್ರೆದೆಲ್ಲ ತಿನ್ನಬಾರ್ದು, ಸ್ವಲ್ಪ ಮಡಿಯಲ್ಲಿರ್ಬೇಕು. ಅದಕ್ಕಾಗಿ ಇದನ್ನ ತಿಂದ್ರೆ ತುಂಬಾ ಅವರಿಗೆ ಒಳ್ಳೆ ಹೆಲ್ದಿ ಫುಡ್ ಆಗ್ತದೆ. ಮತ್ತೊಂದು ಎಂತ ಹೇಳಿದ್ರೆ ತುಂಬಾ ಚೆನ್ನಾಗಿರ್ತದೆ ಇದು ತಿನ್ಲಿಕ್ಕೆ ಎಲ್ಲ. ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂತ ಅನ್ಕೋ. ಅಯ್ಯಪ್ಪ ಸ್ವಾಮಿ ಅಂತಲ್ಲ, ಎಲ್ಲ ದೇವರಿಗೂ ಇದು ಪ್ರಸಾದ ರೂಪದಲ್ಲಿ ಪ್ರಸಾದ ಮಾಡಬಹುದು ಇದು. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ? ಅವಲಕ್ಕಿ ಮಂಡಿ ಬೇಕಾಗುವ ಸಾಮಗ್ರಿಗಳು: ಪೇಪರ್ ಅವಲಕ್ಕಿ, ಹುರಿಗಡಲೆ, ಕಡಲೆಕಾಯಿ ಬೀಜ, ಗೋಡಂಬಿ, ಒಣ ಕೊಬ್ಬರಿ ತುರಿ, ಬೆಲ್ಲ, ಏಲಕ್ಕಿ ಪುಡಿ, ತುಪ್ಪ.
ಮತ್ತೆ ತುಪ್ಪ ಬೇಕು ಮೇಯ್ನ್. ಯಾಕಂತ ಹೇಳಿದ್ರೆ ನಿಮ್ಮ ಒಗ್ಗರಣೆ ಡಬ್ಬಿಯಿಂದ ನಾನು ಯಾವ್ದು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಇದ್ರಲ್ಲಿ. ಹೌದೌದು. ಅದಕ್ಕಾಗಿ ನಿಮ್ ಮೇಯ್ನ್ ಇರೋದೇ ಒಗ್ಗರಣೆ ಡಬ್ಬಿ. ನೀವು ವೆಜ್? ನಮ್ ಸರ್ನೇಮ್ ಕೇಳುವಾಗ್ಲೇ ನೀವು ನಾವು ವೆಜ್ ನಾನ್ ವೆಜ್ ಅಂತ ಕೇಳ್ಬೇಕಂತಿಲ್ಲ. ಒಂದೇನ್ ಗೊತ್ತಾ ನಿಮ್ಗೆ, ಗೋಕುಲದಲ್ಲಿರುವ ಗೋಪಾಲಕೃಷ್ಣನು ರಾಧೆಯನ್ನು ಮೆಚ್ಚಿ ಮದುವೆ ಆದನು ಅಂತ 16,880 ಕನ್ಯೆಯರ ಮನೆ ಗೆದ್ದಿದ್ದಾನಂತೆ. ಯೋಗ ಇಲ್ವಲ್ಲ ಆತರ ನಮ್ಗೆ? ಅಲ್ಲ, ನಿಮ್ಗೆ ಇನ್ನೂ ದೊಡ್ಡ ಯೋಗ ಇದೆ ರೀ ಮುರಳಿ ಅವ್ರೆ. ಯಾಕೆ ಗೊತ್ತಾ, ಕರ್ನಾಟಕ ಇಲ್ಲ, ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ನೀವು ಮುರಳಿ ಕೃಷ್ಣ ಅಲ್ವಾ, ಅದಕ್ಕಾಗಿ ಗೋಪಾಲಕೃಷ್ಣ ಬೇರೆ. ಅದೊಂದು ಅದಕ್ಕಾಗಿ ಏನಂತ ಹೇಳಿದ್ರೆ ಮುರಳಿ ಕೃಷ್ಣ ಅವ್ರು ಏನ್ ಗೊತ್ತಾ, ಕರ್ನಾಟಕದಲ್ಲಿ 6 ಕೋಟಿ ಜನರ ಮನವನ್ನು ಗೆದ್ದಿದ್ದಾನೆ. ಒಂದ್ ಕನ್ಯೆ ಇರೋದಲ್ಲ, ಏನ್ ಗೊತ್ತಾ, ಎಲ್ರು ಎಲ್ಲ ಏಜ್ ಲಿಮಿಟ್ ಇಲ್ಲ, ಇಲ್ಲಿ ಏಜಿನ ಅಂತರ ಜಾಸ್ತಿ ಸುಂದರಿ. 2 ಗಂಟೆ ನಿಮ್ ಪ್ರೋಗ್ರಾಮ್ ನಾವು ನೋಡ್ತೇವೆ. ನೀವು ನೋಡ್ತಾ ಇರಕ್ಕೆ ನಾವು ಮಾಡಿಸ್ತಾ ಇದೀವಿ ಅಷ್ಟೇನೆ. ಶುರು ಮಾಡೋಣ. ಏನ್ ಕೊಡ್ಲಿ ಮನೆ? ಫಸ್ಟ್ ಒಂದು ಬಾಣ್ಲಿ ಕೊಡಿ. ಇದನ್ನೆಲ್ಲ ಸ್ವಲ್ಪ ಹುರಿಬೇಕು. ಎಲ್ಲ ಹುರಿದಾಗಿದೆ ಬಿಡಿ, ಅದು ಗರಿಗರಿ ಅಂತ ಇದೆ. ಗರಿಗರಿ ಇದೆ ಅಂತೆ ನೋಡ, ಇನ್ನೊಂದ್ಸರ್ತಿ ಹುರಿಯುವ. ಓಕೆ, ಹುರಿದಿ ಮೇಡಮ್. ಕಡಲೆಕಾಯಿ ಬೀಜ ಈ ಸ್ಪೂನ್ ತಗೊಳ್ಳ. ನೋಡಿ ಚೆನ್ನಾಗಿದೆ. ನೀವು ತಿಂತಾ ಇದ್ರಿ, ಇಲ್ಲಿ ಕಡಿಮೆ ಆಗ್ತದೆ ನನ್ಗೆ. ಪರವಾಗಿಲ್ಲ. ಓಕೆ, ಎಲ್ಲ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಹುರ್ಕೋಬೇಕು. ಅದು ಗರಿ ಗರಿ ಆಗಿರಲ್ಲ. ಹೌದೌದು. ಹುರುಗಡ್ಡೆ. ಓಕೆ ಓಕೆ, ಹುರುಗಡ್ಡೆ ನಿಧಾನಕ್ಕೆ ಮಾಡಿ, ಏನ್ ಟೆನ್ಷನ್ ಇಲ್ಲ. ಕೂಲ್ 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 ಕೂಲ್. ಆಯ್ತಾಯ್ತು. ಓಕೆ, ಹುರುಗಡ್ಡೆ ಆಯ್ತು, ಕಡಲೆಕಾಯಿ ಬೀಜ ಆಯ್ತು. ನಂತರ ಗೋಡಂಬಿಯಾ? ತುಪ್ಪ ಹಾಕ್ಬೇಕಾ? ಲಾಸ್ಟಿಗೆ ತುಪ್ಪ ಫಸ್ಟಿಗೆ ಹಾಕ್ಬಾರ್ದು, ಲಾಸ್ಟಿಗೆ ಹಾಕ್ಬೇಕು. ಓಕೆ. ಪೇಪರ್ ಅವಲಕ್ಕಿ ಅಲ್ಲ ಇದು? ಪೇಪರ್ ಅವಲಕ್ಕಿ ಅಂದ್ರೆ ಯಾವ ತರ ಅವಲಕ್ಕಿನೂ ಯೂಸ್ ಮಾಡಿದ್ರೆ ಆಗ್ತದೆ. ಅಂದ್ರೆ ಟೇಸ್ಟ್ ಒಂದೇ ಇರ್ತದೆ ಅವಲಕ್ಕಿಯಲ್ಲಿ. ಇದನ್ನ ತಿಳಿದ್ರೆ ಸ್ವಲ್ಪ ಬೇಗ ಆಗ್ತದೆ ಅಂತ ಈ ಅವಲಕ್ಕಿ. ನಿಮ್ ಗಟ್ಟಿ ಅವಲಕ್ಕಿ ಆದ್ರೂ ಆಮೇಲೆ ಸ್ವಲ್ಪ ಮಿಕ್ಸಿಯಲ್ಲೂ ಮಾಡಬಹುದು. ಇದು ತುಂಬಾ ಗರಿ ಗರಿ ಆದ್ರೆ ಏನಂತ ಹೇಳಿದ್ರೆ ಆಮೇಲೆ ತುಂಬಾ ತಣ್ಣ ನಂತರ ಹೀಗ್ ಮಾಡಿದವಾಗ ನೋಡಿ ಪುಡಿ ಪುಡಿ ಆಗ್ತದೆ. ನೈಲಾನ್ ಅವಲಕ್ಕಿ ಇನ್ನೂ ಬೇಗ ಆಗ್ಬಿಡ್ತದೆ. ಧನುರ್ ಮಾಸದಲ್ಲಿ ದೇವರ ಪ್ರಸಾದ ತೋರಿಸ್ತಾ ಇದೀರಾ ನಮ್ಗೆ. ಮನೇಲಿದೆ ನಿಮ್ದು ಬೆಂಗಳೂರಲ್ಲಿ? ನಮ್ದು ನೋಬೋ ನಗರ ಅಂತ ಬನ್ನೇರ್ಕಟ್ಟೆ ರೋಡ್ ಮೀನಾಕ್ಷಿ ಟೆಂಪಲ್ ಇದೆ ಅಲ್ವಾ, ಅಲ್ಲಿ ನೋಬೋ ನಗರ ಅಂತ ಒಂದು ಕೆನರಾ ಬ್ಯಾಂಕ್ ಲೇಔಟ್ ಇದೆ. ಅಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಕೆನರಾ ಬ್ಯಾಂಕ್ ರಿಟೈರ್ಡ್ ಆದ್ರಾ? ತಗೊಂಡಿದ್ರು. ದುಡ್ಡು ಏನ್ ಮಾಡಿದ್ರಿ? ಅದು ನಿಮ್ಗೆ ಹೇಳಿದ್ರೆ ಹೆಗಡೆ ಅವರೇ, ಫಸ್ಟ್ ನಿಮ್ ದುಡ್ಡಿನ ಬಗ್ಗೆ ನೀವ್ ಹೇಳಿ, ಆಮೇಲೆ ಯಾಕಂದ್ರೆ ಹೆಗಡೆ ಅವರು ಇನ್ನ ಅವ್ರಿಗೂ ಹೇಳಿಲ್ಲ, ಗೊತ್ತು ನನಗೆ ಹೇಳಿದ್ರು ಸರ್, ಯಾರಿಗೂ ಹೇಳಿಲ್ಲ ಸರ್, ಸಸ್ಪೆನ್ಸ್ ಆಗಿ ಇಟ್ಕೊಂಡಿದೀನಿ ಅಂತ. ಓಕೆ, ಹಂಗೆ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಏನ್ ಗೊತ್ತಾ, ಬ್ಯಾಂಕಿನವರಿಗೆಲ್ಲ ಸಂಬಳ ಕಡಿಮೆ. ಹೌದು, ನಾವು ನಮ್ಮ ಹಸ್ಬೆಂಡ್ ಜೊತೆಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೇವೆ ನಾವು. ಪಾಪ ಅವಾಗಿನ ಕಾಲದಲ್ಲಿ ಕೆಲಸ ಮಾಡೋರು ಸಿಕ್ಕಿದ್ರೆ ಸಾಕು ಅಂತ ಹುಡುಗಿ ಕೊಟ್ಬಿಡೋರು. ಯಾರಿಗೂ ಸಂಬಳ ಇಲ್ಲ ಬ್ಯಾಂಕ್ ಅವ್ರನ್ನ ಬಿಟ್ಟು. ಏನ್ ಖುಷಿ ಮನೆಯವ್ರಿಗೆ ಹೆಣ್ ಕೊಡ್ಬೇಕು ಅಂದ್ರೆ ಮಳಿಯ ಅಂತ. ಮುರಳಿ ಅವ್ರ ಕೈಯಲ್ಲೇ ಹಾಕ್ಬಿಡ್ತಾನೆ, ಏನೋ ಓಕೆ. ಆಮೇಲೆ ಕೊಬ್ಬರಿನೂ ಸ್ವಲ್ಪ ಹುರ್ಕೊಳ್ಳೋ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಹಾಕಿ ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ಎಣ್ಣೆ ಪಸೆ ಎಲ್ಲ ಇದ್ರೆ ಸ್ವಲ್ಪ ಗರಿಗರಿಯಾಗಿರ್ತದೆ. ಇಲ್ವಾದ್ರೆ ಮಿಕ್ಸಿಗೆ ಇದು ಒಂಥರ ಜಾಮ್ ತರ ಆಗ್ಬಿಡ್ತದೆ ಮಿಕ್ಸಿ ಮಾಡುವಾಗ. ನಿಮ್ಮ ಒಗ್ಗರಣೆ ಡಬ್ಬಿ ನೋಡ್ಬಿಟ್ಟು ನಮ್ ಟ್ರೆಡಿಷನ್ ಎಲ್ಲ ನಾವು ಮರ್ತು ಬಿಟ್ಟಿದ್ದೇವೆ. ಯಾಕಂದ್ರೆ ಒಗ್ಗರಣೆ ಡಬ್ಬಿ ಇವತ್ ಮಾಡಿದ ತಕ್ಷಣ ನಾಳೆ ಅದ್ ಮಾಡ್ಲೇಬೇಕಂತ ಆಗ್ತದೆ ನಮ್ಗೆ. ಅಲ್ಲ, ನೀವು ನಿಮ್ಮಿದ್ರಲ್ಲಿ ನಾನ್ ವೆಜ್ ಮಾಡಿದ್ರು ಸಹ ಅದೇ ಮಸಾಲೆ ನಾವು ವೆಜಿಟೇರಿಯನ್ ಅಲ್ಲಿ ಮಾಡ್ತೀವಿ. ತುಂಬಾ ಚೆನ್ನಾಗಿ ಬರ್ತದೆ. ಈಗ ನೋಡಿ, ಮಶ್ರೂಮ್ ಬರ್ತದೆ, ಬೆಂಡೆಕಾಯಿ, ಬಾಳೆಕಾಯಿ, ತುಂಬಾ ಟೇಸ್ಟ್. ನಿಜವಾಗಿ ಹೇಳ್ತೇವೆ. ನಮ್ ಸೌತ್ ಕೇಂದ್ರ ಕಡೆ ಸ್ವಲ್ಪ ದಾಲ್ಚಿನ್ನಿ ಲವಂಗ ಅದು ಯೂಸ್ ಮಾಡೋದು ಸ್ವಲ್ಪ ಕಡಿಮೆ. ಬರೀ ತೆಂಗಿನಕಾಯಿ ಜಾಸ್ತಿ. ತೆಂಗಿನಕಾಯಿ, ಹುಣಸೆ ಹಣ್ಣು, ಇನ್ನೊಂದು ಹುಳಿ ಅಂತ ಬರ್ತದೆ, ಬಿಂಬ್ಳುಳಿ ಅಂತ ಬರ್ತದೆ, ಅಂತದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಹಾ ಸಾಕು, ಇದು ಆಫ್ ಮಾಡಿ. ಇದನ್ನ ಆಫ್ ಮಾಡ್ಬಿಟ್ಟು, ಇದು ಬೆಲ್ಲ ಇದೆ ಅಲ್ವಾ, ಬೆಲ್ಲ ಸ್ವಲ್ಪ ಕರಿಕಬೇಕು. ಅದು ಒಂದ್ ಸ್ವಲ್ಪ ಇದನ್ನ ಸ್ವಲ್ಪ ಕರಗಿಸ್ಬೇಕು. ಬೆಲ್ಲ ಅನ್ನೋದು ಎಷ್ಟು ವರ್ಷ ಆಗ್ತದೋ ಅಷ್ಟು ಒಳ್ಳೇದು. ಕಪ್ಪು ಬೆಲ್ಲ ಎಷ್ಟು, ಬ್ಲ್ಯಾಕ್ ಎಷ್ಟಾಗ್ತದೋ ಅಷ್ಟು ಒಳ್ಳೇದು ಹೆಲ್ತಿಗೆ. ಬೆಲ್ಲ ಸ್ವಲ್ಪ ನೀರು ಕೊಡಿ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನು ಪರವಾಗಿಲ್ಲ. ನಿಮ್ಗೆ ತುಂಬಾ ಸ್ವೀಟ್ ಬೇಕಾ? ಸಾಧಾರಣ ಸ್ವೀಟ್ ಬೇಕು.
ಸಪ್ಪೆ ಇರಬಾರ್ದು. ಅಲ್ಲ ನೀವು ಖಾರದಲ್ಲಿ ಎಷ್ಟು ಖಾರ ತಿಂತೀರೋ ಸ್ವೀಟ್ ಅಲ್ಲಿ ಅಷ್ಟೇ ಸ್ವೀಟ್ ತಿನ್ಬೇಕು. ಹೌದು, ನಾನು ಸಪ್ಪೆ ತಿನ್ನಲ್ಲ. ಸ್ವೀಟ್ ಅಂದ್ರೆ ಸ್ವೀಟ್, ಖಾರ ಅಂದ್ರೆ ಖಾರನೇ. ಆವಾಗ ಇದು ಏನ್ ಗೊತ್ತಾ, ಎಷ್ಟು ಗಟ್ಟಿಯಾಗಿದ್ರು ಅದು ಒಂಥರ ಚೆನ್ನಾಗಿ ಬರ್ತದೆ. ಬರ್ಫಿ ಉಂಡೆ ಎಲ್ಲ ಮಾಡ್ಕೊಳ್ಬಹುದು. ಓಕೆ, ಎಷ್ಟೋ ಅಷ್ಟಲಾ ಸ್ವಲ್ಪ ಪುಡಿ ಮಾಡ್ಕೊಳ್ತೇನೆ ಎಲ್ಲ ಮಿಕ್ಸಿಯಲ್ಲಿ ಎಲ್ಲ ಒಂದ್ಸರ್ತಿ ಪುಡಿ ಮಾಡ್ಕೊಳ್ತೇನೆ. ನಾನು ಏನ್ ಮಾಡ್ಬೇಕು ಹೇಳಿ? ಸುಮ್ಮನೆ ಇರಿ, ಸ್ವಲ್ಪ ನಿಮ್ಗೆ ಸ್ವಲ್ಪ ರೆಸ್ಟ್ ಕೊಡ್ತೇನೆ. ಆಯ್ತು, ಒಳ್ಳೆ ಇಲ್ವಾದ್ರೆ ಏನ್ ಗೊತ್ತಾ, ಮಿಕ್ಸಿ ಕೆಲಸ ನೀವು ಮಾಡ್ತೀರಾ, ಇದನ್ನ ನಾನ್ ಮಾಡ್ತೇನೆ. ಇಲ್ಲ, ಇದನ್ನ ನಾವು ಮಾಡೋದು, ನೀವು ಮಿಕ್ಸಿ ಕೆಲಸ ಮಾಡಿ. ಹೌದು. ಗೋಡಂಬಿ ನಂತರ ಇದನ್ನ ಒಟ್ಟಿಗೆ ಹುರಿಗಡ್ಲೆ ಇದು ಕಡ್ಲೆಕಾಯಿ ಸಣ್ಣ ಬೀಜ ಸಣ್ಣ ಐಟಮ್ ಅಲ್ಲ, ಇದನ್ನೆಲ್ಲ ಹಾಕೊಂಡ್ ಬಿಡು. ಆಯ್ತು, ಅವಲಕ್ಕಿ ಆಮೇಲೆ ಮಾಡುವ. ಹಾಕೋಬಹುದು, ಹಾಕೊಳ್ಳಿ, ಒಂದು ಅರ್ಧ ಹಾಕೊಳ್ಳಿ. ಅದು ಒಂದ್ಸರಿ ಗ್ರೈಂಡ್ ಆದ ತಕ್ಷಣ ಕೆಳಗೊಟ್ಟಾಗುತ್ತದೆ. ಹಾ, ಹೌದು. ಪುಡಿ ಆಗಿದೆ. ಈ ಸೀಸನ್ ಅಲ್ಲಿ ಇದು ತುಂಬಾ ಒಳ್ಳೇದು. ಕಡ್ಲೆಕಾಯಿ ಬೀಜ ಇದನ್ನೆಲ್ಲ ತಿಂದ್ರೆ ಅದರಲ್ಲಿ ಎಣ್ಣೆ ಪಶನೂ ಇರ್ತದೆ. ಓಕೆ, ತುಂಬಾ ಹೆಲ್ತ್ ತುಂಬಾ ಒಳ್ಳೇದು. ಕೊಬ್ಬರಿ ಬೇಕಾ? ನಾವು ಮನೆಯಲ್ಲಿ ತೆಂಗಿನಕಾಯಿ ತುರಿ ಹಾಕ್ತೇವೆ. ಇದು ಈ ಕೊಬ್ಬರಿ ಇನ್ನೂ ಟೇಸ್ಟ್ ಬರ್ತದೆ. ಹೌದೌದು, ತೆಂಗಿನಕಾಯಿ ತುರಿನೂ ಹಾಕ್ಬಹುದು, ಕೊಬ್ಬರಿನೂ ಹಾಕ್ಬಹುದು. ಓಕೆ ಓಕೆ. ಆಯ್ತಾ? ಓಹೋ, ಹಾಕೊಳ್ಳಿ. ಅಲ್ಲ, ಇವಾಗ ಸ್ಟವ್ ಹಚ್ಬೇಕಾ? ಸ್ವಲ್ಪ ಪಾಕ ಮಾಡ್ಬೇಕು. ಪಾಕ ಮಾಡಿದವಾಗ ಟೇಸ್ಟ್ ಬರ್ತದೆ. ಈಗ ಪಾಕ ಮಾಡ್ಬೇಕಾ? ಎಲ್ಲ ಹಾಕಿ ನೆನ್ಸಿಟ್ಟಿರುವಂತದ್ದು. ಒಂದ್ ವೇಳೆ ಬೆಲ್ಲ ಹಾಕದೇ ಇದ್ರು ನಿಮ್ಗೆ ಇದು ದ್ರಾಕ್ಷೆ ಮತ್ತಿದು ಖರ್ಜೂರದ ಪೇಸ್ಟ್ ಬಾಲಕೃಷ್ಣ ಗುರೂಜಿ ಅವರದ್ದು, ಅದನ್ನು ಹಾಕ್ಬಹುದು. ತುಂಬಾ ಒಳ್ಳೇದು, ಇನ್ನು ಹೆಲ್ತ್ ತುಂಬಾ ಒಳ್ಳೇದು. ಓಕೆ, ಎಷ್ಟು ಸಾಕಾಗ್ತದೆ. ಸಕ್ಕರೆನೂ ಮಿಕ್ಸ್ ಮಾಡಬಹುದು. ಓಕೆ, ಕಲ್ಸಕ್ರೆ, ಕೆಂಪು ಕಲ್ಸಕ್ರೆ ಬರ್ತದೆ ನೋಡಿ, ಅದನ್ನು ಮಿಕ್ಸ್ ಮಾಡೋದು ತುಂಬಾ ಹೆಲ್ತಿಗೆ ಒಳ್ಳೇದು. ಓಕೆ. ಇವಾಗ ಒಂದೊಂದೇ ಐಟಮ್ ಹಾಕುದು. ಏಲಕ್ಕಿ ಆಮೇಲೆ ಒಂದೇನಂದ್ರೆ ಒಗ್ಗರಣೆ ಡಬ್ಬಿಯಲ್ಲಿ ಧೈರ್ಯದಿಂದ ಅಡಿಗೆ ಮಾಡಬಹುದು ಅಂತ ಹೇಳಿದ್ರೆ ನೀವು ತುಂಬಾ ಹೆಲ್ಪ್ ಮಾಡ್ತೀರಾ. ಅಲ್ಲ, ಇದು ಮಾಡುವಾಗ ಸ್ವಲ್ಪ ನಮ್ ಮನೆಯಲ್ಲಿ ಅಂತ ಹೇಳಿದ್ರೆ ನಾವೇ ಮಾಡ್ತೇವೆ ನೋಡಿ. ಇಬ್ಬಿಬ್ರು ಇದ್ರೆ ಇದು ತುಂಬಾ ಒಳ್ಳೇದು. ತಿರ್ಸ್ತಾ ಇರಿ. ನಿಮ್ ಕೃಷ್ಣ ತುಪ್ಪ ಬರ್ಲಿ. ನಿಮ್ಗೆ ತುಪ್ಪ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹಾಕಿ ಸಾಕು. ಈಗ ಮೇಯ್ನ್ ಇರೋದೇ ತುಪ್ಪ. ಯಾಕಂತ ಹೇಳಿದ್ರೆ ತುಂಬಾ ಉಪವಾಸ ಎಲ್ಲ ಮಾಡ್ಕೊಂಡಿರ್ತಾರೆ ಅಯ್ಯಪ್ಪಂದು ಇದ್ರಲ್ಲಿ ಎಲ್ಲ. ಅದಕ್ಕಾಗಿ ಅವರಿಗೆ ಇದು ತುಂಬಾ ಎನರ್ಜಿ ಇರ್ತದೆ. ಇವಾಗ ಬಂದ್ ಮಾಡಿ, ಬಂದ್ ಮಾಡಿ. ಇದು ಏಲಕ್ಕಿ ಲಾಸ್ಟಿಗೆ ಪರಿಮಳಕ್ಕೆ. ತುಂಬಾ ಹಾಕಿದ್ರು ಕೈ ಬಂದ್ಬಿಡ್ತಾರೆ. ಅದು ಪರಿಮಳ. ಉಂಡೆ ಮಾಡಬಹುದು. ಈಗ ಬಿಸಿ ಬಿಸಿ ಇದೆ, ಇದು ಉಂಡೆ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ. ತಿನ್ಬೋಣ. ಇದು ಅವಲಕ್ಕಿ ಮಾಂಡಿ ಅಂತ. ಅವಲಕ್ಕಿ ಮಾಂಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅವಲಕ್ಕಿ ಮಾಂಡಿನ ಮಾಡಿಕೊಟ್ಟಿದ್ದಾರೆ. ಇದು ದೇವರ ಪ್ರಸಾದ ತರ ಯೂಸ್ ಮಾಡಬಹುದು. ಎಲ್ಲಾ ಕಡೆ ಇದನ್ನ ಪ್ರಸಾದ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಉಪವಾಸದಲ್ಲಿರೋರು ತಿಂದ್ರೆ ಶಕ್ತಿ ಬರುತ್ತೆ ಅಂತ ಹೇಳಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಅವಲಕ್ಕಿ ಮಂಡಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಒಂದೊಂದಾಗಿ ಕಡಲೆಕಾಯಿ ಬೀಜ, ಹುರಿಗಡಲೆ, ಗೋಡಂಬಿ, ಪೇಪರ್ ಅವಲಕ್ಕಿ, ಒಣಕೊಬ್ಬರಿ ತುರಿ ಹಾಕಿ ಹುರಿದು ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಬೆಲ್ಲ, ನೀರು ಹಾಕಿ ಪಾಕ ಮಾಡಿ ತಯಾರಿಸಿಕೊಂಡ ಪುಡಿ, ತುಪ್ಪ ಹಾಕಿ ಮಿಕ್ಸ್ ಮಾಡಿ ಏಲಕ್ಕಿ ಪುಡಿ ಹಾಕಿ ಕಲಸಿದರೆ ಅವಲಕ್ಕಿ ಮಂಡಿ ಸವಿಯಲು ಸಿದ್ಧ. ಓಕೆ, ಕುಸ್ಮಾ ಹೆಗ್ಡೆ ಅವರೇ, ಟೇಸ್ಟ್ ಮಾಡೋದಾ? ಅವಲಕ್ಕಿ ಮಂಡಿ ಅಲ್ಲ ಇದು? ಬಾಯಿ ಹಾಕುವಾಗ್ಲೇ ಫಸ್ಟಿಗೆ ಬರ್ಬೇಕು ನಿಮ್ಗೆ. ಇದ್ರಲ್ಲಿ ಉಪ್ಪು ಖಾರ ಅಂತದೆಲ್ಲ ಹೇಳಿಕ್ ನಿಮ್ಗೆ ತುಂಬಾ ಟೈಮ್ ಆಗ್ತದೆ. ಅದಕ್ಕಾಗಿ ನೀವು ರುಚಿ ಬೇಗ ಹೇಳ್ಬೇಕಂತ ಈ ಐಟಮ್ ಮಾಡಿದ್ದೇನೆ ನಾನು. ಚೆನ್ನಾಗಿದೆ, ನೋ ಪ್ರಾಬ್ಲಮ್.
ಅದ್ಭುತವಾಗಿದೆ. ನಿಮ್ ನಾನ್ ವೆಜ್ ತಿನ್ನೋದಕ್ಕಿಂತ ಜಾಸ್ತಿ ಎನರ್ಜಿ ಇದ್ರಲ್ಲಿ ಇದೆ. ಹೌದು, ನಾನು ಅದೇ ಪಡ್ಕೊಳ್ಳೋದು ಎಲ್ಲಾರು. ಅದೇ ಹೌದಾ? ಕೇಳಲ್ಲ. ಗೋಡಂಬಿ ಪೀಸ್ ಮಾಡಿನೂ ಹುರಿದು ಹಾಕ್ಬಹುದು. ಹೌದು, ಯಾವ ತರ ಹಾಕಿದ್ರು ಪರವಾಗಿಲ್ಲ. ಎಲ್ರಿಗೂ ಅಯ್ಯಪ್ಪನ ಆಶೀರ್ವಾದ ಸಿಗ್ಬೇಕು. ಹೌದು, ಸಿಗ್ಲೇಬೇಕು. ನಮ್ಮ ಸೌತ್ ಕೇಂದ್ರದಲ್ಲಿ ಇದು ಜಾಸ್ತಿ ಮಾಡ್ತಾರೆ. ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಮಯ್ಯಾಸ್ ಅವರು ಸಾಂಬಾರ್ ಇಡ್ಲಿ ಕೊಡ್ತಾ ಇದಾರೆ. ಏನು ಮಾಡಂಗಿಲ್ಲ, ತಗೊಂಡೋಗಿ ಬಿಸಿ ಮಾಡಿದ್ರೆ ಸಾಂಬಾರ್ ಇಡ್ಲಿ ರೆಡಿ ಆಗ್ಬಿಡುತ್ತೆ. ಯಾವ ತರ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ರೆ ಹೆಗಡೆ ಅವ್ರು ಬೇಜಾರು ಮಾಡ್ಕೊಂಡಾಗ, ನಿಮ್ ಕೈ ರುಚಿ ತಿಂದು ಬೇಜಾರಾದಾಗ ಮಯ್ಯಾಸ್ ಅವ್ರು ಇಡ್ಲಿ ಸಾಂಬಾರ್ ಅವ್ರು ಕೊಡಿ. ಮಾಡೋದಿಲ್ಲ, ಹೋದ ಬಿಸಿ ಮಾಡ್ದ ತಟ್ಟೆಲ್ ಹಾಕೊಟ್ಟ. ಜೊತೆಗೆ ಯುನಿಬಿಕ್ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ನಿಮ್ಗೋಸ್ಕರ ಕುಕ್ಕೀಸು, ಬ್ರೇಕ್ಫಾಸ್ಟ್ ಕುಕ್ಕೀಸು, ಖಾರ ಕುಕ್ಕೀಸು, ಜೀರಾ ಕುಕ್ಕೀಸು, ಓಟ್ಸ್ ಕುಕ್ಕೀಸು ಎಲ್ಲ ಇದೆ. ಜೊತೆಗೆ ಎಂಡೂರ ಓಂ ಅಪ್ಲಯನ್ಸಸ್, ಸಂಪಂಗಿ ರಾಮನ್ ನಗರ, ಬೆಂಗಳೂರು ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಪಯಣ ಹೀಗೇ ಸಾಗಲಿ, ದೋಣಿ ಸಾಗಲಿ, ಮುಂದೆ ಹೋಗಲಿ ಅನ್ನುವ ಹಾಗೆ ನಿಮ್ಮ ಹಿಂದೆ ನಾವು ಬರ್ತಾ ಇರ್ತೇವೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕುಸುಮಾ ಹೆಗಡೆ ಅವರು ಈಗಲೇ ಹಿಂಗೆ, ಇನ್ನ ಅವಾಗಿನ್ ಹೆಂಗೆ ಅಂತ ನಾನು ನೋಡ್ತಾನೆ ಇದ್ದೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆ ಪ್ರಸಾದವನ್ನ ಮಾಡಿ ನಮ್ಗೆ ಕೇಳಿ ಕೊಟ್ಟಿದ್ದಾರೆ. ಪ್ರಸಾದ ಖಾಲಿ ಮಾಡ್ಬೇಕು, ಅಲ್ಲಿ ತನಕ ನೀವು ತಗೋಬೇಕು ಅಂತ ಹೇಳಿ ನಮ್ಮ ಕಾರ್ಯಕ್ರಮದ ಕಟ್ಟ ಕಡೆಯದಾಗಿ ಮುರಳಿಯವರೇ ಫಟಾಫಟ ಏನ್ ತೋರಿಸ್ತೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ಏನ್ ಸಾರ್ ತೋರಿಸ್ತೀರಾ? ಸೋಮವಾರ ಇವತ್ತು ನಿಮ್ದೆಲ್ಲ ತೋರ್ಸಕ್ಕಾಗಲ್ಲ, ನಮ್ದೇ ತೋರಿಸ್ಬೇಕು ಅಂತ ನೀವೆಲ್ಲ ಅನ್ಕೊಳ್ತಾ ಇದ್ದೀರಾ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮಯ್ಯಾಸ್ ರೆಸ್ಟೋರೆಂಟ್ ನ ತುಂಗಾ ಅವರು ಬಂದು ಅದ್ಭುತ ಇರೋ ಖಾರ ಬಾತು ಮುರಳಿ ಫಟಾಫಟ್ ಅಂತ ಮಾಡ್ಕೋಬಹುದು. ಖಾರ ಬಾತ್ ಅಂದ್ರೆ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಬೇಕು, ತಿನ್ನಕ್ಕೆ ರುಚಿಯಾಗಿರ್ಬೇಕು. ರೀ ಮಯ್ಯಾಸ್ ಖಾರ ಬಾತ್ ಯಾವ ತರ ತಿಂದಿರೇನ್ರಿ ಮುರಳಿ? ಸಾಯಂಕಾಲ ಜನ ಕ್ಯೂ ನಿಂತಿರ್ತಾರೆ ಅಂತ ಹೇಳಿದ್ರು, ಅದನ್ನೇ ಮಾಡ್ಸೋಣ ಅಂತ ಡಿಸೈಡ್ ಮಾಡಿದ್ವಿ. ತುಂಗಾ ಅವರೇ ಬನ್ರಿ ಇಲ್ಲಿ. ನಮಸ್ಕಾರ. ಓಕೆ, ಏನ್ ಮಾಡ್ತಾ ಇದೀರ ನೀವು? ನಮ್ಮ ಮಯ್ಯಾಸ್ ಖಾರ ಬಾತ್ ಮಿಕ್ಸ್ ಅಲ್ಲಿ ಖಾರ ಬಾತ್. ಮಯ್ಯಾಸ್ ಮಿಕ್ಸ್ ಖಾರ ಬಾತ್ ಅಲ್ಲಿ ಖಾರ ಬಾತ್ ಅಂದ್ರೆ ಇದರಲ್ಲಿ ಎರಡಿದೆ. ಒಂದು ಉಪ್ಮಾ ಮಿಕ್ಸ್ ಅಂತ ಇದೆ, ಅದು ಬರೀ ಪ್ಲೈನ್. ಇದೇನಿದು? ಇದರಲ್ಲಿ ಖಾರ ಬಾತ್ ಅಲ್ಲಿ ಏನಂದ್ರೆ ವಾಂಗಿ ಬಾತ್ ಪೌಡರ್ ನಾವು ಆಡ್ ಮಾಡಿದ್ವಿ. ವಾಂಗಿ ಬಾತ್ ಪೌಡ್ರು ಆರ್ಡ್ರು ಅದ್ರೊಳಗೆ ಮಿಕ್ಸ್ ಮಾಡಿದ್ರೆ ಈ ಮಿಕ್ಸ್ ನಲ್ಲೇ ಒಗ್ಗರಣೆ ಎಲ್ಲ ಇದ್ರೆ ಸಾಸಿವೆ, ಕಡಲೆಬೇಳೆ, ಗೋಡಂಬೆ, ಶುಂಠಿ ಮತ್ತೆ ಅದಕ್ಕೆ ಖಾರಕ್ಕೆ ವಾಂಗಿ ಬಾತ್ ಪೌಡರ್ ಆಡ್ ಆಗಿದೆ. ಅಂದ್ರೆ ನಾವು ಯಾವ್ದು ಏನು ಹಾಕೋಂಗಿಲ್ಲ, ಎಲ್ಲ ಅದರಲ್ಲೇ ಇರ್ತದೆ. ಅಂದ್ರೆ ಏನು 2-3 ನಿಮಿಷಕ್ಕೆ ಆಗ್ಬಿಡುತ್ತಾ? ಹೌದು, ಒಂದ್ ಸ್ವಲ್ಪ ಫಸ್ಟ್ ಏನಂದ್ರೆ ಒಂಚೂರು ರವಾ ಹುರ್ಕೊಳ್ಬೇಕು. ಯಾಕಂದ್ರೆ ಅದನ್ನ ಏನೇನ್ ತಂದಿದ್ದೀರಾ ಮಾಡಕ್ ಹೇಳಿ. ಖಾರ ಬಾತ್ ಬೇಕಾಗುವ ಸಾಮಗ್ರಿಗಳು: ಮಯ್ಯಾಸ್ ಖಾರ ಬಾತ್ ಮಿಕ್ಸ್, ಹುರುಳಿಕಾಯಿ, ಕ್ಯಾರೆಟ್, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ತುಪ್ಪ. ಇದು ನಾವು ಮಾಡ್ತಾ ಇರೋದು ಖಾರ ಬಾತ್. ಉಪ್ಪಿಟ್ಟಲ್ಲ. ಉಪ್ಪಿಟ್ಟು ಅಂದ್ರೆ ವಾಂಗಿ ಬಾತ್ ಪುಡಿ ಹಾಕಿರಲ್ಲ, ಪುಡಿ ಅಲ್ಲ, ಪ್ಲೈನ್ ಆಗಿರೋದು. ಅದು ಉಪ್ಪಿಟ್ಟು. ಇದು ಏನಂದ್ರೆ ಇದಕ್ಕೇನಂದ್ರೆ ಈರುಳ್ಳಿ ಏನೋ ಹಾಕ್ಬಾರ್ದು, ಏನು ಹಾಕಂಗಿಲ್ಲ. ಈರುಳ್ಳಿ ಕೊಳ್ಳೋದು ಬೇಸಿದ್ದು, ತರಕಾರಿನ ಬೇಸಿದ್ದೇ ಆಡ್ ಮಾಡ್ಬೇಕು, ಆ ನೀರ್ ಇದ್ ಮಾಡೋಂಗಿಲ್ಲ. ಓಕೆ ಸರ್, ರೆಡಿ ಸರ್. ಏನ್ ಕೊಡಿ ನಿಮ್ ನಾನು ಇವಾಗ ಸರ್ ಚೂರು ರವಾ ಹುರಿಲಿಕ್ಕೆ ಕೊಟ್ಟೆ. ಬಿಸಿ ಮಾಡ್ಬೇಕಾದ್ರೆ ಜಾಸ್ತಿ ಹುರಿಬಾರ್ದು. ಎಷ್ಟು ಜನಕ್ಕೆ ಆಗುತ್ತೆ ಇದು? ಇದು ಸಾಂಪ್ಲಿಂಗ್ ಆದ್ರೆ ಎಲ್ಲರಿಗೂ ಆಗುತ್ತೆ. ಎಲ್ರಿಗೂ ಆಗ್ಬಿಡುತ್ತಾ ಶಾಂಪ್ಲಿಂಗ್ ಆದ್ರೆ? ಇವೆಲ್ಲ ಸಖತ್ತಾಗಿ ಮಾತಾಡ್ತೀರಾ ನೀವು. ಇದು ಖಾರ ಬಾತ್ ಅಲ್ಲ? ಖಾರ ಬಾತ್ ಮಿಕ್ಸ್. ಒಂದು ಸ್ವಲ್ಪ ಯಾಕಂದ್ರೆ ಉಗುರು ಬೇಕು ಅಂತ ಬಿಸಿ ಮಾಡ್ಕೋ, ಜಾಸ್ತಿ ಬಿಸಿ ಮಾಡ್ಕೋಬಾರ್ದು. ಬೇಕಾಗಿಲ್ಲ. ಇವೆಲ್ಲ ನಾವ್ ಏನ್ ತೋರಿಸ್ತಾ ಇದೀವಿ ಅಂದ್ರೆ ಮಯ್ಯಾಸ್ ಅಲ್ಲಿ ಸಿಗುವಂತ ರೆಡಿಮೇಡ್ ಪ್ರಾಡಕ್ಟ್ ಗಳನ್ನ ನಾವ್ ಯಾವ ರೀತಿ ಉಪಯೋಗಿಸ್ಕೋಬೇಕು ಮನೇಲಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದೀವಿ. ಯಾಕಂದ್ರೆ ಅದ್ರ ಬರ್ದಿರೋದು ಅರ್ಥ ಆಗಲ್ಲ. ಅರ್ಥ ಆದಾಗ ಕೆಲವು ಪ್ರಶ್ನೆಗಳು ಬಂದಾಗ ಯಾರು ಹಿಂಗ್ ಕೇಳಬೇಕು ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಮಯ್ಯಾಸ್ ಅವ್ರನ್ನೇ ಕರೆಸಿ ಅವ್ರೆಲ್ಲಾ ಪ್ರಾಡಕ್ಟ್ ಗಳಲ್ಲಿ ಹೆಂಗ್ ಮಾಡ್ಕೋಬೇಕು ಅನ್ನೋದು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡ್ತಾ ಇದಾರೆ. ಓಕೆ ಸರ್, ಹೇಳಿ. ಆಗಿದೆ. ಓಕೆ, ರೆಡಿ. ಆಫ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಇದನ್ನ ಇಟ್ಕೋಣ. ನೆಕ್ಸ್ಟ್ ಏನ್? ಆಮೇಲೆ ಒಂದು ಇದ್ರಲ್ಲಿ ಹೇಳಿ. ಏನಂದ್ರೆ ಇದ್ರಲ್ಲಿ ಫಸ್ಟ್ ಏನಂದ್ರೆ ನಾವು ಹೊರಗಿದಾಗ ನೀರ್ ಇಂಪಾರ್ಟೆಂಟ್, ಅಳತೆ ಇಂಪಾರ್ಟೆಂಟ್ ಕೊಡ್ಬೇಕು. ಓಕೆ. ಯಾಕಂದ್ರೆ ಇದ್ರಲ್ಲಿ ಈಗ 1 ಬೌಲ್ ನಾವು ರವಾ, ಇದಕ್ಕೆ 2 ಬೌಲ್ ನೀರು. 1 ಬೌಲ್ ರವಾಗೆ 2 ಬೌಲ್ ನೀರು. ಓಕೆ. ಒಳ್ಳೆ ಖಾರ ಬಾತ್ ತಿನ್ಕೋಬೇಕು ಅಂದಾಗ, ಹೋಟ್ಲು ಮುಚ್ಚಿದ್ದಾಗ, ಲೇಟ್ ಆಗಿದ್ದಾಗ ಈ ಪೌಡರ್ ತಂದ ಈ ರೀತಿ ಮಾಡ್ಕೊಂಡ ಬಾಯಿ ರುಚಿಗೂ ಇರುತ್ತೆ, ನೀವು ಮಾಡ್ಕೊಳ್ಳುವಂತ ತೃಪ್ತಿ ಕೂಡ ನಿಮ್ಗೆ ಸಿಗುತ್ತೆ. ಇದಕ್ಕೆ ನಾವು ಎಣ್ಣೆ ಅಥವಾ ತುಪ್ಪ ಕೊಡ್ಬೇಕು. ಅದು ಹೇಗೆ ಕೊಡ್ಬೇಕಂತ ಹೇಳಿದ್ರೆ ಕುದಿಯುವ ನೀರಿಗೆ ತುಪ್ಪ ಅಥವಾ ಎಣ್ಣೆ. ಕುದಿಯುವ ನೀರಿಗೆ ತುಪ್ಪ ಅಥವಾ ಎಣ್ಣೆ ಹಾಕಿದ್ರೆ ಈ ರುಚಿ ಬರ್ತದೆ. ಫಸ್ಟ್ ನೀವು ಎಣ್ಣೆ ಅಥವಾ ತುಪ್ಪ ಹಾಕಿ ನೀರ್ ಹಾಕಿದ್ರೆ ಈ ರುಚಿ ಬರಲ್ಲ. ಕುದಿಯುವ ನೀರಿಗೆ ಹಾಕಿದ್ರೆ ಮಾತ್ರ. ಅದಕ್ಕೆ ಏನಂದ್ರೆ 200 ಗ್ರಾಮ್ ಪ್ಯಾಕೆಟ್ ಮಿಕ್ಸಿಗೆ 1.25 ಚಮಚ ಎಣ್ಣೆ ಅಥವಾ ತುಪ್ಪ.
ಓಕೆ. ಅದು ಮತ್ತೆ ಅದರಲ್ಲೇ ಇದ್ರಾಗಿರುತ್ತೆ ಎಲ್ಲ ಆ್ಯಡ್ ಪೂರ್ತಿ ಉಪ್ಪು ಗಿಪ್ಪು ಪೂರ್ತಿ ರೆಡಿ ಇದೆ. ಉಪ್ಪುನು ಹಾಕ್ಲಿಲ್ಲ ಏನು ಹಾಕಂಗಿರಲ್ಲ, ಅದರಲ್ಲೇ ಇರುತ್ತೆ, ಗೋಡಂಬಿ ಸಮೇತ ಅದರಲ್ಲಿ. ವೆರಿ ಗುಡ್ ವೆರಿ ಗುಡ್. ಈಗ ಇದಕ್ಕೆ ನೀರು ಇದು ಕುದಿ ಬಂದಾಗ ಈಗ ತರಕಾರಿನ ಕ್ಯಾರೆಟ್ ಬೀನ್ಸ್ ಮತ್ತೆ ಇದಕ್ಕೆ ಬೇಕಾದ್ರೆ ನಿಮ್ಮ ಅವರು ಬಟಾಣಿಗಳನ್ನ ಆಡ್ ಮಾಡ್ಕೋಬಹುದು. ಬೇಕಂದ್ರೆ ಬಟಾಣಿ ಹಾಕೋಬಹುದು, ಅವರೆಕಾಯಿ ಕಾಲ ಅಂದ್ರೆ ಅವರೆಕಾಯಿ ಹಾಕೋಬಹುದು. ಅದು ಅವ್ರವ್ರು ಇಷ್ಟಪಟ್ಟದ್ದು, ಅದು ನಾವು ಮೊದಲ ಅವ್ರವ್ರ ಇದಕ್ಕೆ ರುಚಿ ತಕ್ಕ ಅದು ಹೇಗೆ ಬೇಕಾದ್ರೂ ಮಾಡ್ಕೋಬಹುದು. ಓಕೆ. ಕುದೀತಾ ಇದೆ. ತುಪ್ಪ ಕೊಡ್ಲಾ? ಅಲ್ಲ, ಇದಕ್ಕೆ ತರಕಾರಿ ಹಾಕ್ಬಿಡಿ ಸರ್. ಬೇಯಿಸಿದಂತ ಬೀನ್ಸ್ ಹಾಕಿ. ಬೇಯಿಸಿರುವಂತ ಬೀನ್ಸು ಎಷ್ಟು? ಒಂದು ಅರ್ಧ ಕಪ್. ಆಮೇಲೆ ಅದಕ್ಕೆ ಕ್ಯಾರೆಟ್ ಅದು ಬೇಯಿಸಿರುವಂತ, ಅದು ಬೇಯಿಸಿದ್ದೇನೆ. ಓಕೆ. ಇವಾಗ ಇದಕ್ಕೆ ತುಪ್ಪ ಫುಲ್ 1 ಸ್ಪೂನು. 2 ಸ್ಪೂನ್ ತುಪ್ಪ ಹಾಕ್ಬೇಕು ಸರ್, ಜಾಸ್ತಿ ತುಪ್ಪ ಹಾಕಂಗಿಲ್ಲ. ಇವ್ರದ್ದು ಒಂಥರ ಸ್ಟ್ರಿಕ್ಟ್ ಆರ್ಡರ್ ನನಗೆ. ಓಕೆ. ಈಗ ತುಪ್ಪ ಹಾಕಿ ಇದು ಕುದಿ ಬಂದ ಮೇಲೆ ಓಕೆ ರವಾ, ಇದರ ಅನ್ನ ಹುರ್ಕೊಂಡಿರುವಂತ ರವಾ. ಓಕೆ. ಆಮೇಲೆ ಅದ್ರ ಮೇಲ್ಗಡೆಗೆ ಲಾಸ್ಟಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಕುದೀತಾ ಇದೆ, ಹಾಕೋಬೋದಾ? ಕುದೀತದೆ. ಹಾಕ್ಬೇಕಾದ್ರೆ 1 ನಿಮಿಷ ಇದೆ, ರವಾ ಒಂದು ಚೂರು ಇದಕ್ಕೆ ಹಾಕ್ಬೇಕು. ಏನಿಕೋ ಹಾಕಿ, ಅದನ್ನ ನಾನು ಹೇಳ್ತೀನಿ. ಹಾಕಿ ಹಾಕ್ಲಾ? ಇಷ್ಟೇ ಹಾಕ್ಲಾ ರವಾನ? ಅಷ್ಟೇ ಅಷ್ಟೇ. ಅಜ್ಜಣಕ್ ಏನಕ್ಕೆ ಅಂತ ಹೇಳಿದ್ರೆ ಈ ರವಾ ನಾವು ಹಾಕಿ ಚೆಕ್ ಮಾಡಿದ್ ಇನ್ನೇನಿಲ್ಲ, ನೀರು ಹಾಕೋ ಉಕ್ಕು ಬರ್ತದೆ ಅಂತ. ಅದಕ್ಕೆ ನಾವು ಸ್ಲೋ ಮಾಡಿ ರವಾ ಹಾಕಿದಾಗ ನಾವ್ ಈಗ ಹಾಕ್ತಾ ಇದ್ರೆ ಉಕ್ಕುದು ಮತ್ತೆ ಜಾಸ್ತಿ ಕೈ ಮೇಲೆ ಹಾರ. ಅಂದ್ರೆ ಸ್ವಲ್ಪ ಫಸ್ಟ್ ಹಾಕೊಂಡ್ಬಿಟ್ರೆ ಪ್ರೆಷರ್ ಕಡಿಮೆ ಆಗುತ್ತೆ, ಆಮೇಲೆ ಹಾಕೋಬಹುದು. ಇಲ್ಲಾಂದ್ರೆ ಕೈ ಮೇಲೆಲ್ಲ ಬಿದ್ದು ಹಾರ್ತದೆ. ಒಂದೇ ಸರಿ ಏನಾಗುತ್ತೆ ಅಂದ್ರೆ ಏರಿದಾಗ ಎಲ್ಲ ಕೆಳಗಡೆ ಚೊಲ್ತದೆ, ನೀರು ಅವೆಲ್ಲ ಆಗ್ತದ. ಆದ್ರಿಂದ ಅದು ಚೂರು ರವಾ ಹಾಕಿ ಅದನ್ನ ಕಡಿಮೆ ಮಾಡ್ಕೊ. ಓಕೆ. ಈಗ ಇದಾದ್ಕೊಳ್ಳೆ ರವಾನ ಸ್ವಲ್ಪನೇ ಹಾಕೊಂಡು ಇದ್ ಮಾಡಿ, ಒಂದೇ ಸರಿ ಇದ್ ಮಾಡಂಗಿಲ್ಲ. ಓಕೆ. ಗುಡ್. ಎಷ್ಟು ನಿಮಿಷ ಕುದಿಬೇಕಾಗುತ್ತೆ? ಇಲ್ಲ, ಇದೊಂದು 2-3 ನಿಮಿಷ ಗಟ್ಟಿಯಾಗತ್ತಾ? ಆಗತ್ತೆ. ಖಾರಾಬಾತ್ ಅಲ್ಲಿ ನೀವು ಸ್ವಲ್ಪ ಅದಕ್ಕೇನಾದ್ರೂ ವಾಂಗಿಬಾತ್ ಪುಡಿ ಹಾಕಿಲ್ಲ ಅಂದ್ರೆ ಅದು ಉಪ್ಪಿಟ್ಟಿಗೆ ಸ್ವಲ್ಪ ವಾಂಗಿಬಾತ್ ಪುಡಿ ಹಾಕಿದ್ರೆ ಖಾರಾಬಾತ್. ಕರೆಕ್ಟಾ? ಹೌದು. ಯಾಕಂದ್ರೆ ಈಗ ಹುಡುಗರಿಗೆ ನೀವು ಉಪ್ಪಿಟ್ಟು ಅಂತ ಹೇಳಿದ್ರೆ ಈಗ ಹುಡುಗರು ಓಡೋಗ್ಬಿಡ್ತಾರೆ, ಖಾರಾಬಾತ್ ಅಂದ ತಕ್ಷಣ ಬರ್ತಾರೆ. ಯಾಕಂದ್ರೆ ಅದೊಂಥರ ರುಚಿಯಾಗಿ. ಏನ್ ಕಿವಿಲಿ ಹೂವ ಇಟ್ಕೊಂಡವ್ರು ಹುಡುಗರುಗಳು. ಯಾಕಾದ್ ಹುಡುಗರು ಎಷ್ಟು ವರ್ಷ ನಿಮ್ ಮಕ್ಳಿಗೆ? ನಮ್ಮ ಮಕ್ಳೆಲ್ಲ ದೊಡ್ಡವರಾಗಿದ್ರು, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಮೊಮ್ಮಗು ಬರ್ಲಿ ಗೊತ್ತಾಗುತ್ತೆ ನಿಮ್ಗೆ. ಇವಾಗ ಗೊತ್ತಾಗಲ್ಲ ನಿಮ್ಗೆ. ಅದಾದ್ಮೇಲೆ ನೋಡೋಣ ಸರ್. ಆಫ್ ಮಾಡಿ. ಆಫ್ ಮಾಡೋಣ. ಆಫ್ ಮಾಡಿ. ಓಕೆ. ತೆಂಗಿನ ತುರಿ ಹಾಕಿ ಸರ್. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್. ಅಷ್ಟೇನಾ? ರೆಡಿನಾ ಇದು? ಅಷ್ಟೇ, ಮುಗಿದೆ. ಬಿಸಿ ಬಿಸಿ ಮೈಯಾಸ್ ಖಾರಾಬಾತ್ ರೆಡಿ. ಓಕೆ. ಬಿಸಿ ಬಿಸಿ ಖಾರಾಬಾತ್ ನ ತುಂಗ ಅವರು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಇದು ಮೈಯಾ ಸ್ಪೆಷಲ್ ರೆಡಿ ಮಿಕ್ಸ್ ಇಂದ ಮಾಡಿರ್ತಕ್ಕಂಥ ಖಾರಾಬಾತು. ಇದನ್ನ ಯಾವ ರೀತಿ ಮಾಡಿದ್ರು, ಅದು ಫಟಾಫಟ್ ಅಂತ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಓದ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಖಾರಾಬಾತ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ 1 ಕಪ್ ಮೈಯಾಸ್ ಖಾರಾಬಾತ್ ಮಿಕ್ಸ್ ಹಾಕಿ ಹುರಿದುಕೊಳ್ಳಿ. ಒಂದು ಬಾಣಲಿಗೆ 2 ಕಪ್ ನೀರು ಹಾಕಿ ಕುದಿ ಬಂದ ನಂತರ ಬೇಯಿಸಿದ ಹುರುಳಿಕಾಯಿ, ಕ್ಯಾರೆಟ್, ತುಪ್ಪ, 1 ಕಪ್ ಹುರಿದ ರವಾ ಮಿಕ್ಸ್ ಎಲ್ಲವನ್ನೂ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡಿ ಬೇಯಲು ಬಿಡಿ. ಕೊನೆಯಲ್ಲಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ಮೈಯಾಸ್ ಖಾರಾಬಾತ್ ಸವಿಯಲು ಸಿದ್ಧ. ಓಕೆ. ತುಂಗ ಅವರೇ, ರುಚಿ ನೋಡೋಣ. ನೋಡಿ ಸರ್. ತುಪ್ಪ ಹಾಕೋಬೇಕಾ ಮೇಗಡೆ? ಬೇಡ ಬೇಡ, ಏನು ಬೇಡ, ಹಂಗೆ ತಿನ್ಬೋದಾ? ನೋಡಿ. ನಮ್ಗೆ ಸ್ವಲ್ಪ ಉಪ್ಪಿಟ್ಟು ಅಂದ್ರೆ ಮೇಗಡೆ ತುಪ್ಪ ಹಾಕೊಳ್ಳೋ ಒಂದು ಕೆಟ್ಟ ಅಭ್ಯಾಸ. ಹೋಟೆಲ್ ತಿನ್ನಂಗಿದೆ. ಆ ಸ್ವಲ್ಪ ಹುಳಿ ಅದೇನೋ ಹಾಕಿರ್ತೀರಾ, ಅವೆಲ್ಲ ಹಂಗೆ ಇದೆ. ಅಂದ್ರೆ ಈಗ ಲೇಟ್ ಆಗಿದ್ರೆ ತಕ್ಷಣ ಇದು ಮಾಡ್ಕೊಂಡ್ರೆ ತಿಂಡಿ ತಿನ್ಕೊಂಡು ಓಡ್ಬೋದು, ಉಪಯೋಗ. ಯಾಕಂದ್ರೆ ಆ ಬಾಯಿಗೆ ಗೊತ್ತಾಗುತ್ತೆ. ಚೆನ್ನಾಗಿದೆ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ನಿಮ್ಗೆ, ನಿಮ್ಮ ಬಾಸ್ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತುಂಗ. ಸೋಮವಾರದ ವಿಶೇಷ ಕಾರ್ಯಕ್ರಮ ವೆಜ್ ಸ್ಪೆಷಲ್. ವೆಜ್ ಸ್ಪೆಷಲ್ಲಿ ಮುರಳಿಯವರೇ
ಯಾರ್ಯಾರನ್ನ ಕರೆಸ್ತಾ ಇದೀರಾ ಅಂತ ಕೇಳ್ತಾ ಇದ್ದವ್ರಿಗೆಲ್ಲ, ಒಳ್ಳೆ ಕ್ವಶನ್ ಮಾರ್ಕ್ ಆಗ್ತಾ ಇದ್ದವ್ರಿಗೆಲ್ಲ ಮಯ್ಯಾಸ್ ಅವರು ಉತ್ತರಗಳನ್ನ ಕೊಡ್ತಾ ಇದಾರೆ. ಅದ್ಭುತವಾದಂತ ಅಡಿಗೆಗಳನ್ನ ಮಾಡಿ ತೋರಿಸ್ತಾ ಇದಾರೆ. ಹೆಂಗಿದೆ ರೀ ಖಾರ ಬಾತ್ ರೀ? ಅದ್ಭುತವಾಗಿದೆ. ಒಂದು 5-6 ನಿಮಿಷಕ್ಕೆ ಖಾರ ಬಾತ್ ರೆಡಿ ಮಾಡ್ಕೋಬಹುದು. ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸಿದರೆ, ನೀವು ಆ ಮಯ್ಯಾಸ್ ಹೋಟ್ಲಲ್ಲಿ ಹೋಗಿ ಏನ್ ತಿಂತೀರೋ ಅದೇ ಫ್ಲೇವರು ಈ ರೆಡಿ ಫುಡ್ ಅಲ್ಲೂ ಇದೆ. ಇದು ಮೇಡ್ ವಿತ್ ಲವ್ ಅಂತಾರೆ ನಮ್ಮ ಸದಾನಂದ ಮಯ್ಯ ಅವರು. ಓಕೆ, ಇದನ್ನ ಖಾಲಿ ಮಾಡಬೇಕು ಮುರಳಿ, ಟೈಮ್ ಆಯ್ತಲ್ಲ ಅಂತ ಇದ್ದೀರಾ. ಟೈಮ್ ಆಯ್ತು, ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಮುರಳಿಯವರೇ, ನಾವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಲ್ಲ, ನಮ್ಮನ್ನ ಕರ್ಸ್ಕೊಳ್ತಾ ಇಲ್ವಲ್ಲ, ದಯವಿಟ್ಟು ಕರ್ಸ್ಕೊಳ್ಳಿ, ನಮ್ಮ ಕೈ ರುಚಿನ ಮಾಡಿ ತೋರಿಸ್ತೀವಿ ಅಂತ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಕೈ ರುಚಿನ ಮಾಡಿ ತೋರಿಸ್ತೀವಿ. ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಫೇಸ್ಬುಕ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ನೀವು ಯಾವ ಅಡುಗೆ ಮಾಡ್ತೀರಂತ ಬರೆದು ನಿಮ್ಮ ಫೋನ್ ನಂಬರ್ ಹಾಕಿದ್ರೆ ಖಂಡಿತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಕರ್ಸ್ಕೊಂಡು ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ